ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಂಪ್ಯೂಟರ್ ಅವೇರ್ನೆಸ್ನ ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಒಂದು ವಿಡಿಯೋ ಕಂಪ್ಲೀಟ್ ಮಾಡಿದ್ದೀವಿ. ಅದರಲ್ಲಿ ಹಲವಾರು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಆ ವಿಡಿಯೋ ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೋಬೋದು ನೀವು. ಒಟ್ಟು 14 ವಿಡಿಯೋಗಳಲ್ಲಿ ಈ ಮ್ಯಾರಥಾನ್ ಕ್ಲಾಸ್ ಎಂಡ್ ಆಗುತ್ತೆ. ಇವತ್ತು ಎರಡನೇ ಕ್ಲಾಸ್ ಆಗಿದೆ, ಎರಡನೇ ಸೆಷನ್ ಆಗಿರುತ್ತೆ. ಒಂದನೇ ಕ್ಲಾಸಲ್ಲಿ ಏನೇನು ನೋಡಿದ್ದೀವಿ ನಾವು, ಮೊದಲು ಏನೇನು ಟಾಪಿಕ್ಸ್ ನಾವು ಡಿಸ್ಕಸ್ ಮಾಡೋರಿದ್ದೀವಿ. ಒಟ್ಟು 14 ವಿಡಿಯೋದಲ್ಲಿ ಏನೇನು ಡಿಸ್ಕಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಅದಾದ ನಂತರ ನಾವು ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಕಂಪ್ಯೂಟರ್ ಅಂದರೆ ಏನು, ಕಂಪ್ಯೂಟರ್ ಯಾರು ಡಿಸ್ಕವರ್ ಮಾಡಿದರು, ಕಂಪ್ಯೂಟರ್ದ ಫೀಚರ್ಸ್ಗಳು, ಆಮೇಲೆ ಕಂಪ್ಯೂಟರ್ದ ಹಿಸ್ಟ್ರಿ. ಅದಾದ ನಂತರ ಕೆಲವೊಂದು ಡಯಾಗ್ರಾಮ್ಗಳ ಬಗ್ಗೆ ನೋಡಿದ್ವಿ. ಇದು ಚಾರ್ಲ್ಸ್ ಬ್ಯಾಬೇಜ್ ಅವರ ಅನಾಲಿಟಿಕ್ ಇಂಜಿನ್ ಆಗಿರುತ್ತೆ. ಇದು ಆಲ್ಟೇರ್ 8800 ಇದು ಫಸ್ಟ್ ಪರ್ಸ್ನಲ್ ಕಂಪ್ಯೂಟರ್ ಇದು. ಆಮೇಲೆ ಇದು ಎನಿಯಾಕ್ ಬಗ್ಗೆ ನೋಡಿದ್ವಿ. ಇದು ಫಸ್ಟ್ ಸೂಪರ್ ಕಂಪ್ಯೂಟರ್ ಇದು, ಇದ್ರ ಬಗ್ಗೆ ನೋಡಿದ್ವಿ. ಅಬಕಸ್ ಬಗ್ಗೆ ನೋಡಿದ್ವಿ, ಪಾಸ್ಕಲೈನ್ ಬಗ್ಗೆ ನೋಡಿದ್ವಿ. ಪ್ರತಿಯೊಂದು ಆಮೇಲೆ ಕಂಪ್ಯೂಟರ್ದ ಜನರೇಷನ್ಗಳ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಪಂಚ್ ಕಾರ್ಡ್ ಬಗ್ಗೆ ನೋಡಿದ್ವಿ. ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ ಆನ್ ದ ಬೇಸಿಸ್ ಆಫ್ ಸೈಜ್, ಆನ್ ದ ಬೇಸಿಸ್ ಆಫ್ ವರ್ಕ್ ಆ್ಯಂಡ್ ಆನ್ ದ ಬೇಸಿಸ್ ಆಫ್ ಪರ್ಪಸ್ ಮೇಲೆ ಕೂಡ ನೋಡಿದ್ವಿ. ಅದಾದ ನಂತರ ನಾವು ಪ್ರತಿಯೊಂದು ಕಂಪ್ಯೂಟರ್ದು ಮೈಕ್ರೋ ಕಂಪ್ಯೂಟರ್ ಬಗ್ಗೆ, ಮಿನಿ ಕಂಪ್ಯೂಟರ್ ಆಗಿರಲಿ, ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿರಲಿ, ಸೂಪರ್ ಕಂಪ್ಯೂಟರ್ ಆಗಿರಲಿ, ಎಂಬೆಡೆಡ್ ಕಂಪ್ಯೂಟರ್ ಆಗಿರಲಿ, ಆಮೇಲೆ ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್, ಹೈಬ್ರಿಡ್ ಕಂಪ್ಯೂಟರ್, ಹಾಗೂ ಜನರಲ್ ಪರ್ಪಸ್ ಕಂಪ್ಯೂಟರ್, ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್, ಪ್ರತಿಯೊಂದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಅದು ಹಿಂದಿನ ವಿಡಿಯೋ ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೋಡ್ಕೋಬೋದು. ಈ ವಿಡಿಯೋಗಳು ಪ್ರತಿಯೊಂದು ನಿಮ್ಮ ಯಾವುದೇ ಎಕ್ಸಾಮ್ ಆಗಿರಲಿ, SSC ಅಥವಾ ಬ್ಯಾಂಕ್ ಎಕ್ಸಾಮ್ ಅಥವಾ ಯಾವುದೇ ಕಂಪ್ಯೂಟರ್ ರಿಲೇಟೆಡ್ ಟಾಪಿಕ್ ಮೇಲೆ ಕ್ವಶನ್ ಬರ್ತಕ್ಕಂಥ ಯಾವುದೇ ಎಕ್ಸಾಮ್ ಆಗಿರಲಿ, ಪೂರ್ತಿ ಎಲ್ಲ ಕ್ವಶನ್ಸ್ಗಳು ಕವರ್ ಆಗೋ ರೀತಿ ಈ 14 ವಿಡಿಯೋಗಳು ನಿಮ್ಗೆ ಹೆಲ್ಪ್ ಆಗ್ತವೆ. ವಿಡಿಯೋಗಳನ್ನು ಮಿಸ್ ಮಾಡದೆ ಅಷ್ಟು ವಿಡಿಯೋಗಳು ನೋಡ್ಕೊಳ್ರಿ. ಮೊದಲೇನು ಒಂದೇ ವಿಡಿಯೋ ನೋಡಿರಲಿಲ್ಲ ಅಂತಂದರೆ ಅದನ್ನು ನೋಡಿ ಬನ್ನಿ. ಅದಕ್ಕೂ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತಿನ ವಿಡಿಯೋ ಏನಾಗಿದೆ, ಕಂಪ್ಯೂಟರ್ದ ಆರ್ಕಿಟೆಕ್ಚರ್ ಮೇಲೆ ಆಗಿರುತ್ತೆ. ಆರ್ಕಿಟೆಕ್ಚರ್ ಅಂದರೆ ಕಂಪ್ಯೂಟರ್ದ ಸ್ಟ್ರಕ್ಚರ್ ಮೇಲೆ. ಕಂಪ್ಯೂಟರ್ದ ಇನ್ಪುಟ್ ಡಿವೈಸ್ಗಳು ಏನಾಗಿರ್ತವೆ. ಇನ್ಪುಟ್ ಅಂದರೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತಕ್ಕಂಥ ಡಿವೈಸ್ಗಳು, ನಾವು ಕೊಟ್ಟಂಥ ಇನ್ಸ್ಟ್ರಕ್ಷನ್ಗಳನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥ ಡಿವೈಸ್ಗಳು. ಆಮೇಲೆ ಕಂಪ್ಯೂಟರ್ ಪ್ರೊಸೆಸ್ ಯಾವ ರೀತಿ ಮಾಡುತ್ತೆ. ಆಮೇಲೆ ಕಂಪ್ಯೂಟರ್ ಔಟ್ಪುಟ್ ಡಿವೈಸಸ್ಗಳು. ಆಮೇಲೆ ಪ್ರತಿಯೊಂದು ಕಂಪ್ಯೂಟರ್ದ ಔಟ್ಪುಟ್ ಮತ್ತು ಇನ್ಪುಟ್ ಹಾಗೂ ಎಲ್ಲ ಡಿವೈಸ್ಗಳು ಏನು ಬರ್ತವೆ, ಇವು ಹಾರ್ಡ್ವೇರ್ಸ್ಗಳಲ್ಲಿ ಬರ್ತವೆ. ಹಾರ್ಡ್ವೇರ್ದು ಒಂದು ಸಪ್ರೇಟ್ ನೆಕ್ಸ್ಟ್ ಚಾಪ್ಟ್ರಲ್ಲಿ ಹಾರ್ಡ್ವೇರ್ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇವತ್ತು ಜಸ್ಟ್ ಬೇಸಿಕ್ ಪಾಯಿಂಟ್ಸ್ಗಳು, ಇನ್ಪುಟ್ಟು, ಔಟ್ಪುಟ್ಟು ಮತ್ತು CPU ಬಗ್ಗೆ. CPU ಕಂಟ್ರೋಲ್ ಯೂನಿಟ್ ಬರುತ್ತೆ, ಮೆಮೊರಿ ಯೂನಿಟ್ ಬರುತ್ತೆ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಬರುತ್ತೆ. ಇವು ಪ್ರತಿಯೊಂದು ಯಾವ ರೀತಿ ಕೆಲಸ ಮಾಡ್ತವೆ ಅನ್ನೋದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಇವತ್ತಿನ ಲೆಕ್ಚರ್ ಏನಾಗಿದೆ, ಕಂಪ್ಯೂಟರ್ ಆರ್ಕಿಟೆಕ್ಚರ್ ಮೇಲೆ. ಕಂಪ್ಯೂಟರ್ ಆರ್ಕಿಟೆಕ್ಚರ್ ಯಾವ ರೀತಿ ಇರುತ್ತೆ ಇಲ್ಲಿ ನೋಡ್ಬೋದು. ಇದೇ ರೀತಿ ಈ ಕಡೆ ಇರೋದೆಲ್ಲ ಇವೇನಿದಾವೆ ಇನ್ಪುಟ್ ಡಿವೈಸಸ್, ಈ ಕಡೆ ಇರೋದು ಔಟ್ಪುಟ್. ಇದೇನು ಮಧ್ಯೆ ಇರೋದು ಇದೇನಿದೆ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇನ್ಪುಟ್ ಅಲ್ಲಿ ನಾವೇನು ಮಾಹಿತಿ ಕೊಡ್ತಿದ್ದೀವಲ್ಲ, ಕೀಬೋರ್ಡ್ ಮೂಲಕ ಅಥವಾ ಮೌಸ್ ಮೂಲಕ ಅಥವಾ ಸ್ಕ್ಯಾನರ್ ಮೂಲಕ, ಜಾಯ್ಸ್ಟಿಕ್ ಮೂಲಕ ಅಥವಾ ಪೆನ್ಡ್ರೈವ್ಗಳ ಮೂಲಕ, ಪ್ರತಿಯೊಂದು ಯಾವುದೇ ಒಂದು ಇನ್ಪುಟ್ ಡಿವೈಸ್ ಆಗಿರಲಿ, ಅದರ ಕೊಟ್ಟಂಥ ಮಾಹಿತಿಯನ್ನು ಈ CPU ಏನು ಮಾಡುತ್ತೆ, ಪ್ರೊಸೆಸ್ ಮಾಡುತ್ತೆ. CPU ಏನು ಮಾಡುತ್ತೆ, ಆ ಮಾಹಿತಿಯನ್ನು ಪ್ರೊಸೆಸ್ ಮಾಡುತ್ತೆ. CPUದಲ್ಲಿ ಕಂಟ್ರೋಲ್ ಯೂನಿಟ್ ಇರುತ್ತೆ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಇರುತ್ತೆ, ಮೆಮೊರಿ ಯೂನಿಟ್ ಇರುತ್ತೆ. ಈ ಮೆಮೊರಿ ಯೂನಿಟ್ಗೆ ರಿಜಿಸ್ಟರ್ ಅಂತ ಕೂಡ ಕರೀತಾರೆ. ಆ ಡಾಟಾವನ್ನು ತೆಗೆದುಕೊಂಡು ಇಲ್ಲಿ ಏನು ಮಾಡುತ್ತೆ, ಇದು ಪ್ರೊಸೆಸ್ ಮಾಡುತ್ತೆ. ಆ ಡಾಟಾದ ನಾವು ಕೊಟ್ಟಂಥ ಇನ್ಸ್ಟ್ರಕ್ಷನ್ಗೆ ಅಕಾರ್ಡಿಂಗ್ ಆಗಿ ನಮಗೆ ಇನ್ಫಾರ್ಮೇಷನ್ ವಾಪಸ್ಸು ಇಲ್ಲಿಂದ ಔಟ್ಪುಟ್ ಮೂಲಕ ನೀಡುತ್ತೆ. ಅದು ಮಾನಿಟರ್ ಮೂಲಕ ಆಗಿರಲಿ, ಪ್ರಿಂಟರ್ ಮೂಲಕ ಆಗಿರಲಿ, ಸ್ಪೀಕರ್ ಮೂಲಕ ಆಗಿರಲಿ, ಇಯರ್ಫೋನ್ ಮೂಲಕ ಆಗಿರಲಿ. ಫಾರ್ ಎಕ್ಸಾಂಪಲ್, ನಾವು ಕೀಬೋರ್ಡಿಂದ ಟೈಪ್ ಮಾಡಿ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಪ್ಲೇ ಮಾಡೋಕ್ಕೆ ಹೇಳ್ತೀವಿ. ವಿಡಿಯೋ ಪ್ಲೇ ಮಾಡೋದ್ರಿಂದ ಅದು ಏನು ಮಾಡುತ್ತೆ, ಇನ್ಸ್ಟ್ರಕ್ಷನ್ನ ತೊಗೊಳುತ್ತೆ. ಯಾವುದು ಮೊದಲು ಕಂಟ್ರೋಲ್ ಯೂನಿಟ್ ತೊಗೊಳುತ್ತೆ, ಅದು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಹೇಳುತ್ತೆ. ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಇನ್ಸ್ಟ್ರಕ್ಷನನ್ನು ತೊಗೊಂಡು ಆ್ಯಕ್ಚುಲಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಕೆಲಸ ಮೆಮೊರಿ ಸ್ಟೋರೇಜ್ ಕೂಡ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪೂರ್ತಿ ಮೂರು ಒಂದು ಸೇರಿ ಕೆಲಸ ಮಾಡೋದ್ರಿಂದ ಈ ಮೂರು ಸೇರಿಸಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರೀತಾರೆ, ಪ್ರೊಸೆಸರ್ ಯೂನಿಟ್. ಇದರಿಂದ ಔಟ್ಪುಟ್ ನಮಗೆ ಸಿಗುತ್ತೆ. ಈ ಕೊಟ್ಟಂಥ ಕೀಬೋರ್ಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾನಿಟರ್ ಮೂಲಕ ನಮಗೆ ವಿಡಿಯೋ ಪ್ಲೇ ಮಾಡುತ್ತೆ. ಅದು ಮಾನಿಟರ್ ಮೂಲಕ ವಿಡಿಯೋ ಪ್ಲೇ ಮಾಡುತ್ತೆ, ಸ್ಪೀಕರ್ ಮೂಲಕ ಆಡಿಯೋ ಪ್ಲೇ ಮಾಡುತ್ತೆ. ಇವೆರಡು ಔಟ್ಪುಟ್ಟಲ್ಲಿ ಬಂದವು. ಇನ್ಪುಟಲ್ಲಿ ಏನು ಬಂತು, ಕೀಬೋರ್ಡ್ ಮೂಲಕ ಇನ್ಫಾರ್ಮೇಷನ್ ಕೊಟ್ಟಿದ್ವಿ ನಾವು.
ಈ ರೀತಿ ಕೆಲಸ ಮಾಡುತ್ತೆ. ಇದು ಪೂರ್ತಿ ಇದರ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಆಗಿರುತ್ತೆ. ಪ್ರತಿಯೊಂದು ಡೀಟೇಲ್ ಆಗಿ ಒಂದೊಂದಾಗಿ ಡಿಸ್ಕಸ್ ಮಾಡ್ಕೊತಾ ಹೋಗೋಣ. ಮೊದಲು ಇನ್ಪುಟ್ ಡಿವೈಸ್ಗಳ ಬಗ್ಗೆ ನೋಡೋಣ. ಇನ್ಪುಟ್ ಡಿವೈಸ್, ಓಕೆ. ಕಂಪ್ಯೂಟರ್ದು ಏನೇನಿದಾವೆ ಇದು ಕಂಪ್ಯೂಟರ್ ಕನ್ಸಿಸ್ಟ್ ಆಫ್ ಫಾಲೋವಿಂಗ್ 3 ಮೇನ್ ಕಂಪೋನೆಂಟ್ಸ್. ಒಂದು ಇನ್ಪುಟ್, ಆಮೇಲೆ ಔಟ್ಪುಟ್, ಇದು ಒಂದಾಗಿರುತ್ತೆ. ಅದು ಬಿಟ್ಟರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಆಮೇಲೆ ಮೆಮೊರಿ ಯೂನಿಟ್. ಪ್ರತಿಯೊಂದು ನೋಡೋಣ. ಮೊದಲು ಇನ್ಪುಟ್ ಡಿವೈಸ್ಗಳ ಬಗ್ಗೆ. ಇನ್ಪುಟ್ ಡಿವೈಸ್ ಅಂತಂದ್ರೆ ಏನು? ನಾವು ಕೊಡ್ತಕ್ಕಂಥ ಮಾಹಿತಿಯನ್ನು ಸ್ವೀಕರಿಸ್ತಕ್ಕಂಥ ಡಿವೈಸಸ್ಗಳಿಗೆ ಇನ್ಪುಟ್ ಡಿವೈಸ್ ಅಂತ ಕರಿತೇವೆ. ಅದರಲ್ಲಿ ಕೀಬೋರ್ಡ್ ಆಗಿರ್ಬೋದು, ನ್ಯೂಮರಿಕಲ್ ಕೀಪ್ಯಾಡ್ ಮೊದಲು ಬರ್ತಿದ್ದು, ಇದು ಕೀಬೋರ್ಡಲ್ಲಿ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಮೊದಲು ಈ ರೀತಿ ಸೆಪ್ರೇಟ್ ಬರ್ತಿತ್ತು. ಇದು ಕೂಡ ಇದು ನ್ಯೂಮರಿಕಲ್ ಕೀಪ್ಯಾಡ್ ಆಗಿದೆ. ಆಮೇಲೆ ಪಾಯಿಂಟಿಂಗ್ ಡಿವೈಸ್, ಅದರಲ್ಲಿ ಬರ್ತಕ್ಕಂಥದ್ದು ಮೌಸ್ ಆಗಿರಲಿ, ಮತ್ತು ಬೇರೆ ಬೇರೆ ಜಾಯ್ಸ್ಟಿಕ್ಸ್ಗಳು, ಟ್ರ್ಯಾಕ್ ಬಾಲ್ಗಳು ಬರ್ತವೆ, ಅವು ಕೂಡ ಇನ್ಪುಟ್ ಡಿವೈಸ್ ಆಗಿರ್ತವೆ. ರಿಮೋಟ್ ಕಂಟ್ರೋಲ್, ರಿಮೋಟ್ ಮೂಲಕ ನಾವು ಇನ್ಪುಟ್ ಕೊಡ್ತೀವಿ. ಈಗ ಚಾನಲ್ ಚೇಂಜ್ ಮಾಡೋದಾಗಲಿ, ಪ್ರತಿಯೊಂದು ಕಂಪ್ಯೂಟರ್ ಅಂದರೆ ಪ್ರತಿಯೊಂದು ಡಿವೈಸ್ಗಳು, ಮೊಬೈಲು, ಟಿ ವಿ, ಪ್ರತಿಯೊಂದು ಕಂಪ್ಯೂಟರ್ ಅಲ್ಲೇ ಬರ್ತವೆ. ಬರೀ ಕಂಪ್ಯೂಟರ್ ಅಂದರೆ ಡೆಸ್ಕ್ಟಾಪ್, ಒಂದು ಮಾನಿಟರ್ ಇರಬೇಕು, ಆಮೇಲೆ ಕೀಬೋರ್ಡ್ ಇರಬೇಕು, ಮೌಸ್ ಇರಬೇಕು, ಆಮೇಲೆ ಒಂದು ಸಿಸ್ಟಮ್ ಯೂನಿಟ್ ಇರಬೇಕು. ಅದಕ್ಕೆ ಕಂಪ್ಯೂಟರ್ ಅಂತಾರಂತಲ್ಲ. ಅದ್ರ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ. ರಿಮೋಟ್ ಕಂಟ್ರೋಲ್, ಇದು ಕೂಡ ಇನ್ಪುಟ್ ಡಿವೈಸ್. ಜಾಯ್ಸ್ಟಿಕ್, ಇದು ಗೇಮಿಂಗ್ ಸೆಂಟರ್ಸ್ಗಳೆಲ್ಲ ಹೋದರೆ ನಿಮ್ಗೆ ಇದು ಕಾಣಿಸುತ್ತೆ. ಗೇಮ್ ಪರ್ಪಸಾಗಿ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಜಾಯ್ಸ್ಟಿಕ್. ಆಮೇಲೆ ಟಚ್ ಸ್ಕ್ರೀನ್ಗಳು ಕೂಡ ಇನ್ಪುಟ್ ಡಿವೈಸ್ಗಳಾಗಿರ್ತವೆ. ಯಾಕಂದರೆ ನಾವಿಲ್ಲಿ ನಮ್ಮ ಹ್ಯಾಂಡಿಂದ ಟಚ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಿರ್ತೀವಿ. ಆ ಇನ್ಸ್ಟ್ರಕ್ಷನನ್ನು ಸ್ವೀಕರಿಸುತ್ತದೆ ಯಾವುದು? ಟಚ್ ಸ್ಕ್ರೀನ್ ಸ್ವೀಕರಣೆ ಮಾಡ್ತೈತೆ. ಡಿಸ್ಪ್ಲೇ ಅಲ್ಲ, ಇದು ಟಚ್ ಸ್ಕ್ರೀನ್ ಇದೆ. ಇದು ಇನ್ಪುಟ್ ಡಿವೈಸ್. ಇದು ಕೆಲವೊಂದು ಇನ್ಪುಟ್ ಮತ್ತು ಔಟ್ಪುಟ್ ಅಲ್ಲಿ ಕೂಡ ಬರ್ತವೆ. ಅದನ್ನು ಕೊನೆಗೆ ಡಿಸ್ಕಸ್ ಮಾಡೋಣ. ಅವು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟ್ ಸ್ಕ್ಯಾನರ್ ಕೂಡ ಇನ್ಪುಟ್ ಡಿವೈಸ್. ಇವಾಗ ನೀವು ಜೆರಾಕ್ಸ್ ಮಾಡಿಸೋಕ್ಕೆ ನಿಮ್ದೊಂದು ಆಧಾರ್ ಕಾರ್ಡ್ ಕೊಡ್ರಿ ಅಂತಂದರೆ ಅವನು ಆಧಾರ್ ಕಾರ್ಡ್ ಈ ಇನ್ಪುಟ್ ಡಿವೈಸಲ್ಲಿ ಇಡ್ತಾನೆ. ಆಮೇಲೆ ಕ್ಲೋಸ್ ಮಾಡ್ತಾನೆ, ನಮ್ಗೆ ಔಟ್ಪುಟ್ ಪ್ರಿಂಟರ್ ಮೂಲಕ ಹೊರಗಡೆ ಬರುತ್ತೆ. ಇದು ಸ್ಕ್ಯಾನರ್ ಕೂಡ ಏನಾಯಿತು? ಇನ್ಪುಟ್ ಡಿವೈಸ್ ಆಯಿತು. ಗ್ರಾಫಿಕಲ್ ಟ್ಯಾಬ್ಲೆಟ್, ಈ ಟ್ಯಾಬ್ಲೆಟ್ ಮೂಲಕನೇ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಕೂಡ ಈ ಗ್ರಾಫಿಕಲ್ ಟ್ಯಾಬ್ಲೆಟ್ ಮೂಲಕನೇ. ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾವು ಇಲ್ಲಿ ಇನ್ಪುಟ್ ಕೊಡ್ತೀವಿ ಟ್ಯಾಬ್ಲೆಟ್ ಮೇಲೆ, ಅದು ಮಾನಿಟರಲ್ಲಿ ಹೋಗಿ ಅದರ ಪಾಯಿಂಟರ್ ಕಾಣಿಸುತ್ತೆ. ಇವಾಗ ನಿಮ್ಮ ಕರ್ಸರ್ ಕಾಣಿಸ್ತಿದೆಯಲ್ಲ, ಈ ಕರ್ಸರಲ್ಲಿ ಕಾಣುತ್ತೆ. ಅಲ್ಲಿ ನಿಮ್ಮದು ಇಲ್ಲಿ ಏನು ನೀವು ಇನ್ಸ್ಟ್ರಕ್ಷನ್ ಕೊಡ್ತಿರಲ್ಲ ಅಲ್ಲಿ ನೋಟ್ ಆಗುತ್ತೆ. ನೆಕ್ಸ್ಟ್ ಮೈಕ್ರೋಫೋನ್ ಇರುತ್ತೆ. ಮೈಕ್ರೋಫೋನ್ ಅಂತಂದ್ರೆ ಏನು? ನಿಮ್ಮ ಮೊಬೈಲಲ್ಲಿ ಕೂಡ ಮೈಕ್ರೋಫೋನ್ ಇರುತ್ತೆ. ನಾವು ಮಾತಾಡಿರೋ ವಾಯ್ಸನ್ನು ರಿಸೀವ್ ಮಾಡಿಕೊಂಡು ಮೊಬೈಲಲ್ಲಿ ಪ್ರೊಸೆಸ್ ಮಾಡಿ ಮುಂದೆ ಇರತಕ್ಕಂಥ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಕಾಲಲ್ಲಿದ್ದಾಗ. ಅದು ಮೈಕ್ರೋಫೋನ್. ಆಮೇಲೆ ಡಿಜಿಟಲ್ ಕ್ಯಾಮ್ರಾ ಕೂಡ ಇನ್ಪುಟ್ ಡಿವೈಸ್ ಆಗಿರುತ್ತೆ. ಇದು ಡಿಜಿಟಲ್ ಕ್ಯಾಮ್ರಾ ಕೆಲವೊಂದು ಇನ್ಪುಟ್ ಮತ್ತು ಔಟ್ಪುಟ್ ಎರಡರಲ್ಲೂ ಬರ್ತಿದ್ದು. ಬಟ್ ನಾನು ಇವಾಗ ಇನ್ಪುಟಲ್ಲಿ ಹೇಳ್ತಿದ್ದೀನಿ. ಯಾವ ಇನ್ಪುಟ್ ಮತ್ತು ಔಟ್ಪುಟಲ್ಲಿ ಎರಡರಲ್ಲಿ ಬರ್ತದಲ್ಲ, ಅದು ಮುಂದೆ ಡಿಸ್ಕಸ್ ಮಾಡೋಣ. ಡಿಜಿಟಲ್ ಕ್ಯಾಮ್ರಾ ಏನಾಗಿದೆ? ಇನ್ಪುಟ್ ಡಿವೈಸ್ ಆಗಿದೆ. ವೆಬ್ ಕ್ಯಾಮ್ ಕೂಡ ಇನ್ಪುಟ್ ಡಿವೈಸ್ ಆಗಿದೆ. ವೆಬ್ ಕ್ಯಾಮ್ ಮೂಲಕ ನಾವೇನು ಮಾಡ್ತೀವಿ? ನಮ್ಮದು ಫೇಸ್ ಕ್ಯಾಪ್ಚರ್, ಇವಾಗ ಎಕ್ಸಾಮ್ ಬರೆಯೋಕೆ ಹೋಗಿರ್ತೀರ ನೀವು, ನಿಮ್ಮದು ಫೇಸ್ ಕ್ಯಾಪ್ಚರ್ ಮಾಡ್ಕೊತಾರೆ. ಅವಾಗ ಫೇಸ್ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ, ಮಾಡ್ಕೋದಂತೆ ಇನ್ಫಾರ್ಮೇಷನನ್ನು ಒಳಗಡೆ ತಗೊಳುತ್ತೆ. ಅದು ಇನ್ಪುಟ್ ಡಿವೈಸ್ ಆಗಿರುತ್ತೆ. ಆಮೇಲೆ ಲೈಟ್ ಪೆನ್ಸ್ಗಳು, ಮೊಬೈಲ್ ಮೇಲೆ ಬರ್ತಕ್ಕಂಥ ಟಚ್ ಪೆನ್ಸ್ಗಳು. ಇವಾಗ ಸ್ಯಾಮ್ಸಂಗ್ದು ಪೆನ್ ಇರುತ್ತೆ, ಲೈಸ್ ಪೆನ್, ಈ ರೀತಿ ಆ ಪೆನ್ಗಳು ಏನಿದಾವೆ. ಆಮೇಲೆ ಅದು ಬಿಟ್ಟರೆ ಕೆಲವೊಂದು ಲೈಟ್ ಪೆನ್ಗಳು, ಪ್ರೊಜೆಕ್ಟರ್ಗಳು ಮೇಲೆ ಲೈಟ್ ಪೆನ್ಗಳು ಯೂಸ್ ಮಾಡ್ತೀವಿ. ಅವು ಕೂಡ ಏನಾಗಿರ್ತವೆ? ಇನ್ಪುಟ್ ಡಿವೈಸ್ ಆಗಿರ್ತವೆ. ಈ ಪ್ರತಿಯೊಂದು ಇನ್ಪುಟ್ ಡಿವೈಸಸ್ಗಳು ಇನ್ಪುಟ್ ಕೊಟ್ಟಂತಹ ಮಾಹಿತಿಯನ್ನು ನೆಕ್ಸ್ಟ್ ಸೆಂಟ್ರಲ್ ಪ್ರೊಸೆಸರ್ ಯೂನಿಟ್ ಏನು ಮಾಡುತ್ತೆ? ಪ್ರೊಸೆಸ್ ಮಾಡುತ್ತೆ ಆ ಮಾಹಿತಿಯನ್ನು. ಇವಾಗ ಪ್ರೊಸೆಸರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಯಾವುದು? CPU. ಅದಕ್ಕಿಂತ ಮೊದಲು ನಮಗೊಂದು ತಪ್ಪು ಕಲ್ಪನೆ ಐತೆ. CPU ಅಂತಂದರೆ ಇದಕ್ಕೆ ನಾವು CPU ಅಂತೀವಿ. ಈ ಒಂದು ಏನು ಕಾಣಿಸ್ತಿದೆಯಲ್ಲ, ಇದು CPU ಅಂತ ಕರಿತೀವಿ. ಬಟ್ ಇದ್ರ ನೇಮ್ ಏನು? ಇದಕ್ಕೇನಂತ ಕರೀತಾರೆ? ಇದನ್ನು ನಾವು ಸಿಸ್ಟಮ್ ಯೂನಿಟ್ ಅಂತ ಕರಿತೀವಿ. ಇದು ಸಿಸ್ಟಮ್ ಯೂನಿಟ್. ಇದು CPU ಅಲ್ಲ. CPU ಎಲ್ಲಿದೆ? ಇದು CPU ಮದರ್ ಬೋರ್ಡಲ್ಲಿ ಅಟ್ಯಾಚ್ ಇರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ಮಾಲ್ ಚಿಪ್, ಇಂಟೆಲ್ ಕೋರ್ i7 ಅಂತ ಕಾಣಿಸ್ತಿದೆಯಲ್ಲ, ಇದು CPU. ಇದು ಈ ಭಾಗದಲ್ಲಿ ಅಟ್ಯಾಚ್ ಆಗಿರುತ್ತೆ ಮದರ್ ಬೋರ್ಡಿಗೆ. ಈ ಭಾಗದಲ್ಲಿ ಇವೆಲ್ಲ ಏನಿದಾವೆ? ಈ ಸಿಸ್ಟಮ್ ಯೂನಿಟಿನಲ್ಲೇ ಇರತಕ್ಕಂಥ ಕಾಂಪೋನೆಂಟ್ಸ್ಗಳು, ಇವು ಪ್ರತಿಯೊಂದು ಭಾಗಗಳು.
ಈ ಡಬ್ಬ ಏನು ಕಾಣಿಸ್ತಿದೆಯಲ್ಲ, ಈ ಕಾಂಪೋನೆಂಟ್ಸ್ ಹೊರತುಪಡಿಸಿ ಏನಿದೆ ಡಬ್ಬ ಐತಲ್ಲ, ಈ ಡಬ್ಬಗೆ ಏನಂತ ಕರೀತಾರೆ, ಸಿಸ್ಟಮ್ ಯೂನಿಟ್ ಅಂತ ಕರೀತಾರೆ. ಈ ಬಾಕ್ಸಿಗೆ ಏನಂತ ಕರೀತಾರೆ, ಸಿಸ್ಟಮ್ ಯೂನಿಟ್ ಅಂತ ಕರೀತಾರೆ. ಇದೇನಿದೆ ಪವರ್ ಸಪ್ಲೈ, SMP-S, ಇದು ಸ್ವಿಚ್ ಮೋಡ್ ಪವರ್ ಸಪ್ಲೈ SMP-S. ಇದೇನು ಮಾಡುತ್ತೆ, ಕಂಪ್ಯೂಟರ್ಗೆ ಯೂನಿಫಾರ್ಮ್ ಆಗಿ ಕರೆಂಟ್ ವೇರಿಯೇಷನ್ ಆಗದೆ ನಾವೇನು ಪವರ್ ಕೊಡ್ತೀವಲ್ಲ, ಇಲ್ಲಿ ನಾವು ಅಟ್ಯಾಚ್ ಮಾಡಿರ್ತೀವಿ ನಮ್ಮದು ಕರೆಂಟು ಅಟ್ಯಾಚ್ ಮಾಡಿದಾಗ ಈ ಪ್ರತಿಯೊಂದು ಕರೆಂಟನ್ನು ಯೂನಿಫಾರ್ಮ್ ಆಗಿ ಹ್ಯಾಂಡಲ್ ಮಾಡಿ ಅದನ್ನು ಮುಂದೆ CPU-ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅದರ ಕೆಲಸ ಅದರದ್ದು ಪವರ್ ಸಪ್ಲೈ, ಇದು SMP-Sದು. ಇದು ಸಿಸ್ಟಮ್ ಫ್ಯಾನ್ ಇರುತ್ತೆ, ಇಲ್ಲಿ ಫ್ಯಾನ್ ಅಟ್ಯಾಚ್ ಮಾಡಿರ್ತೀವಿ ಕೂಲ್ ಮಾಡೋಕ್ಕೋಸ್ಕರ. ಫ್ಲಾಪಿ ಡಿಸ್ಕ್, ಆಮೇಲೆ ಇದು ಹೀಟ್ ಸಿಂಕ್ ಮಾಡೋಕ್ಕೋಸ್ಕರ ಇದ್ರ ಮೇಲ್ಗಡೆ ಒಂದಿರುತ್ತೆ, ಯಾವುದಿದು ಪ್ರೊಸೆಸರ್ ಮೇಲ್ಗಡೆ ಒಂದು ಫ್ಯಾನ್ ಇರುತ್ತೆ, ಅದಕ್ಕೆ ಹೀಟ್ ಸಿಂಕ್ ಅಂತ ಕರೀತಾರೆ. ಆಮೇಲೆ ಹಾರ್ಡ್ ಡ್ರೈವ್ ಇರುತ್ತೆ, ಹಾರ್ಡ್ ಡ್ರೈವ್ ಈ ಕಡೆ ಅಟ್ಯಾಚ್ ಆಗಿರ್ತೈತಿ. ಇಲ್ಲಿ ಇದಕ್ಕೆ ಈ ಕರೆಂಟ್ ಸಪ್ಲೈ ಕೂಡ ಇರುತ್ತೆ, ಆಮೇಲೆ ಅದು ಮದರ್ ಬೋರ್ಡಲ್ಗೂ ಕೂಡ ಅಟ್ಯಾಚ್ ಆಗಿರ್ತೈತಿ, ಮದರ್ ಬೋರ್ಡಲ್ಲಿ ಕೂಡ ಅಟ್ಯಾಚ್ ಆಗಿರುತ್ತೆ. ಅದು ಹಾರ್ಡ್ ಡ್ರೈವ್ ಆಗಿರುತ್ತೆ, ಆಪ್ಟಿಕಲ್ ಡ್ರೈವ್. ಆಮೇಲೆ ಇವು ರ್ಯಾಮ್ ಸ್ಲಾಟ್ಗಳಲ್ಲಿ ಪಿನ್ ಮಾಡಿರ್ತಾರೆ. ಇಲ್ಲಿ ನೋಡಿರಿ, ಇದರಲ್ಲಿ ರ್ಯಾಮ್ ಸ್ಲಾಟ್ಗಳು ಹಾಕಿರ್ತಾರೆ. ಆಮೇಲೆ ಇವೆಲ್ಲ ಇದ್ರ ಕಾಂಪೋನೆಂಟ್ಸ್ಗಳಾಗಿದ್ದು, ಇವೆಲ್ಲ ಎದರಲ್ಲಿ ಇರ್ತವೆ, ಸಿಸ್ಟಮ್ ಯೂನಿಟಲ್ಲಿ ಇರ್ತವೆ. CPU ಅಂದರೆ ಯಾವುದು, ಇದು ಈ ಸಣ್ಣ ಚಿಪ್ ಇರ್ತೈತಲ್ಲ, ಇಲ್ಲಿ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಇದು CPU. ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಇವಾಗ. ಈ ಪೂರ್ತಿ ಬಾಕ್ಸಿಗೆ CPU ಅನ್ನಲ್ಲ, ಇದಕ್ಕೆ ಏನಂತ ಕರೀತಾರೆ, ಸಿಸ್ಟಮ್ ಯೂನಿಟ್ ಅಂತ ಕರೀತಾರೆ. ಓಕೆ, CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದೇನು ಮಾಡುತ್ತೆ, ಇದಕ್ಕೆ ಮೇನ್ಲಿ ಏನಂತ ಕರಿತೀವಿ, ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ. ಬ್ರೈನ್ ಆಫ್ ದ ಕಂಪ್ಯೂಟರ್ ಯಾಕಂದರೆ ನಾವು ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ ತೊಗೊಳ್ತೀವಿ. ನಾವು ಕೊಟ್ಟಂಥ ಇನ್ಸ್ಟ್ರಕ್ಷನ್ನ ಔಟ್ಪುಟ್ ತೊಗೊಳ್ತೀವಿ, ಇನ್ಪುಟ್ ಕೊಟ್ಟು ಆ ಇನ್ಪುಟ್ ಕೊಟ್ಟಂಥ ಇನ್ಪುಟನ್ನು ಪ್ರೊಸೆಸ್ ಮಾಡಿ ನಮಗೆ ಬೇಕಾದಂತಹ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡಿ, ನಾವು ಕೊಟ್ಟಂಥ ಡಾಟಾವನ್ನು ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡೋ ಕೆಲಸ ಯಾವ್ದು ಮಾಡುತ್ತೆ, CPU ಮಾಡುತ್ತೆ. ಅದಕ್ಕೋಸ್ಕರ CPU-ಅನ್ನು ಏನಂತ ಕರೀತಾರೆ, ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರೀತಾರೆ. ಇದರ ಸ್ಪೀಡನ್ನು ಮೆಜರ್ ಮಾಡೋದು ಯೂನಿಟ್ಸ್ಗಳು ಕೂಡ ಇರ್ತವೆ. ಯೂನಿಟ್ಸ್ ಇದೆ, ಯಾವುದಂದ್ರೆ KIPS ಅಂತೇಳಿ, MIPS ಅಂತೇಳಿ. ಇದು ಮೊದಲಿತ್ತು, ಇವಾಗ ಚೇಂಜ್ ಆಗಿದೆ. KIPS ಅಂತಂದರೆ ಕಿಲೋ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಥವಾ 1000 ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತೇಳಿ. MIPS ಅಂತಂದರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತೇಳಿ, ಡಬಲ್ ಸರಿ ಪ್ರಿಂಟ್ ಆಗಿದೆ. ಇದು ಪಾಸ್ಟಲ್ಲಿ ಯೂಸ್ ಮಾಡಲಾಗ್ತಿತ್ತು. ಕ್ವಶನಲ್ಲಿ ಬಂದರೆ ಯಾವುದು ಯೂನಿಟ್ ಯೂಸ್ ಮಾಡಲಾಗ್ತದೆ ಅಂತೇಳಿ ಆಪ್ಷನಲ್ಲಿ ಇದಿದ್ದರೆ ಇದು ಕೂಡ ಟಿಕ್ ಮಾಡ್ಬೋದು. ಬಟ್ ಇವೆರಡು ಅದರ ಜೊತೆಗೆ ಹರ್ಡ್ಸ್ ಕೂಡ ಇದ್ದರೆ ಹರ್ಡ್ಸ್ ಅಂತೇಳಿ ಟಿಕ್ ಮಾಡಬೇಕು. ಯಾಕಂದರೆ ಪ್ರೆಸೆಂಟಲ್ಲಿ ನಾವು ಏನು ಮಾಡ್ತೀವಿ, CPU-ದ ಸ್ಪೀಡನ್ನು ಯಾವ ಯೂನಿಟಿಂದ ಮೆಜರ್ ಮಾಡ್ತೀವಿ, ಹರ್ಡ್ಸ್ಗಳ ಮೂಲಕ, ಮೆಗಾ ಹರ್ಡ್ಸ್ಗಳ ಮೂಲಕ, ಗೀಗಾ ಹರ್ಡ್ಸ್ಗಳ ಮೂಲಕ ಮೆಜರ್ ಮಾಡ್ತೀವಿ. ಮೊದಲು ಇನ್ಸ್ಟ್ರಕ್ಷನ್ ರೇಟ್ ಆಫ್ ಪ್ರೊಸೆಸರ್ ಅಂತೇಳಿ ಇತ್ತು ಇದರ ಸ್ಪೀಡ್. ಇವಾಗ ಏನಾಗಿದೆ, ಕ್ಲಾಕ್ ರೇಟ್ ಅಂತ ಕರೀತಾರೆ. ಮೊದಲು ಇನ್ಸ್ಟ್ರಕ್ಷನ್ ರೇಟ್ ಅಂತ ಕರಿತಿದ್ರು, ಇವಾಗ ಕ್ಲಾಕ್ ರೇಟ್ ಅಂತ ಕರೀತಾರೆ. CPU-ದು ಕ್ಲಾಕ್ ರೇಟ್ ಯಾವ ಯೂನಿಟಿಂದ ಮೆಜರ್ ಮಾಡಲಾಗುತ್ತೆ ಅಂತೇಳಿ ಕ್ವಶನ್ ಬಂದರೆ ನೀವು ಹರ್ಡ್ಸ್ ಅಥವಾ ಮೆಗಾ ಹರ್ಡ್ಸ್ ಅಥವಾ ಗೀಗಾ ಹರ್ಡ್ಸ್ ಅಂತೇಳಿ ಹಾಕ್ಬೇಕು. ಇನ್ಸ್ಟ್ರಕ್ಷನ್ ರೇಟನ್ನು ಯಾವ ಯೂನಿಟಿಂದ ಮೆಜರ್ ಮಾಡಲಾಗುತ್ತೆ ಅಂತ ಕೇಳಿದರೆ KIPS ಕಿಲೋ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, MIPS ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತೇಳಿ ಟಿಕ್ ಮಾಡಬೇಕು. ಓಕೆ, ಇದರಲ್ಲಿ ಏನೇನಿರುತ್ತೆ CPU-ದಲ್ಲಿ ಒಂದು ಕಂಟ್ರೋಲ್ ಯೂನಿಟ್ ಇರುತ್ತೆ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಇರುತ್ತೆ, ಆಮೇಲೆ ಮೆಮೊರಿ ಯೂನಿಟ್ ಇರುತ್ತೆ. ಇವು ಮೂರು ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ ಮುಂದೆ ನೋಡೋಣ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಗೆ ಬ್ರೈನ್ ಅಂತ ಕರಿತೀವಿ. ಇದರಲ್ಲಿ ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಎದರಿಂದ ಆಗಿರ್ತೈತೆ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟಿಂದ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಮೈಕ್ರೋ ಪ್ರೊಸೆಸರ್ ಅಂತ ಅಥವಾ ಪ್ರೊಸೆಸರ್ ಅಂತ ಕೂಡ ಕರೀತಾರೆ. ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್. ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ ಅಂದರೂ CPU ಅಂದರೂ ಎರಡು ಒಂದೇ. ಪ್ರೊಸೆಸರ್ ಮತ್ತು ಮೈಕ್ರೋ ಪ್ರೊಸೆಸರ್ ಅಥವಾ CPU ಅಂದರೆ ಒಂದೇ. ಪ್ರೊಸೆಸರ್ಗೂ ಮೈಕ್ರೋ ಪ್ರೊಸೆಸರ್ಗೆ ಏನು ಡಿಫ್ರೆನ್ಸ್ ಅಂದರೆ, ಪ್ರೊಸೆಸರ್ ಮೊದಲು ದೊಡ್ಡ ಸೈಜಲ್ಲಿತ್ತು, ಅದನ್ನು ಸೈಜ್ ರಿಡ್ಯೂಸ್ ಮಾಡಿ ಇವಾಗ ಬರ್ತಕ್ಕಂಥ ಪರ್ಸನಲ್ ಕಂಪ್ಯೂಟರ್ಸ್ ಅಂದರೆ PC, ನಿಮ್ಮ ಲ್ಯಾಪ್ಟಾಪ್ಗಳಲ್ಲೆಲ್ಲ ಮೈಕ್ರೋ ಪ್ರೊಸೆಸರ್ಗಳು ಅಟ್ಯಾಚ್ ಆಗಿರ್ತವೆ. ಇದರ ಸೈಜ್ ರಿಡ್ಯೂಸ್ ಮಾಡೋದಕ್ಕೆ ಇದಕ್ಕೆ ಏನಂತ ಕರೀತಾರೆ, ಮೈಕ್ರೋ ಪ್ರೊಸೆಸರ್ ಅಂತ ಕರೀತಾರೆ. ಇದರ ಡೆಫಿನೇಷನ್ ಕೂಡ ಮುಂದೆ ನೋಡೋಣ. ಇವಾಗ ಪ್ರತಿಯೊಂದು ಇನ್ಪುಟ್ ಡಿವೈಸ್ಗಳ ಬಗ್ಗೆ ಬಗ್ಗೆ ಯಾವ ರೀತಿ ನೋಡಿದೀವಲ್ಲ, ಅದೇ ರೀತಿ ಈ ಯೂನಿಟಲ್ಲಿ ಯಾವ ರೀತಿ ಕೆಲಸ ನಡೆಯುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಓಕೆ, ಫಸ್ಟ್ ಒನ್ ಕಂಟ್ರೋಲ್ ಯೂನಿಟ್. ಇಲ್ಲಿ ನಾವು ಇನ್ಪುಟಲ್ಲಿ ಇನ್ಫಾರ್ಮೇಷನ್ ಕೊಟ್ಟಾಗ ಆ ಇನ್ಫಾರ್ಮೇಷನ್ ಫಸ್ಟಿಗೆ ಕಂಟ್ರೋಲ್ ಯೂನಿಟ್ ಹತ್ರ ಬರುತ್ತೆ. ಕಂಟ್ರೋಲ್ ಯೂನಿಟ್ ಬಂದಾಗ ಕಂಟ್ರೋಲ್ ಯೂನಿಟ್ ಏನು ಮಾಡ್ತೈತೆ, ಆ ಇನ್ಫಾರ್ಮೇಷನನ್ನು ಅನಲೈಸ್ ಮಾಡಿ ಆ ಇನ್ಫಾರ್ಮೇಷನನ್ನು, ಇದು ಕೋಡೆಡ್ ಫಾರ್ಮಲ್ಲಿ ಇನ್ಫಾರ್ಮೇಷನ್ ಬಂದಿರುತ್ತೆ. ಯಾಕಂದರೆ ಕಂಪ್ಯೂಟರ್ ಕೋಡೆಡ್ ಫಾರ್ಮಲ್ಲೇ ಇನ್ಫಾರ್ಮೇಷನ್ ರಿಸೀವ್ ಮಾಡ್ಕೊಳ್ಳುತ್ತೆ. ಆ ಇನ್ಫಾರ್ಮೇಷನನ್ನು ಡಿಕೋಡ್ ಮಾಡೋದು ಯಾವುದು, ಕಂಟ್ರೋಲ್ ಯೂನಿಟ್. ಇನ್ಫಾರ್ಮೇಷನನ್ನು ಡಿಕೋಡ್ ಮಾಡುತ್ತೆ. ಡಿಕೋಡ್ ಮಾಡಿ ಆ ಇನ್ಫಾರ್ಮೇಷನ್ಗೆ ತಕ್ಕಂಥ ಇನ್ಸ್ಟ್ರಕ್ಷನ್ಗಳು ಏನಾದ್ರು ಮೆಮೊರಿಯಲ್ಲಿದ್ದರೆ ಅದನ್ನು ಫೆಚ್ ಮಾಡಿ ಮುಂದೆ ಅದು ಏನು ಮಾಡುತ್ತೆ,
ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ಗೆ ಫಾರ್ವರ್ಡ್ ಮಾಡುತ್ತೆ. ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಏನಿದೆ ಆ್ಯಕ್ಚುಲಿ ಕೆಲಸ ಮಾಡುವಂಥ ಯೂನಿಟ್ ಇದು ಬರೀ ಇನ್ಫಾರ್ಮೇಷನ್ನ ಡಿಕೋಡ್ ಮಾಡುತ್ತೆ. ಬಟ್ ನಮಗೆ ಇದು ಡಾಟಾವನ್ನು ಡಿಕೋಡ್ ಮಾಡುತ್ತೆ. ಬಟ್ ಆ ಡಾಟಾವನ್ನು ಇನ್ಫಾರ್ಮೇಷನ್ ಆಗಿ ನಮಗೆ ಬೇಕಾದಂತಹ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡೋದು ಯಾವುದು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಅದು ಕನ್ವರ್ಟ್ ಮಾಡಿ ಅದನ್ನು ಮೆಮೊರಿಯಲ್ಲಿ ಸ್ಟೋರ್ ಕೂಡ ಮಾಡುತ್ತಾ, ಸ್ಟೋರ್ ಮಾಡಿ ಅದನ್ನು ನಮಗೆ ವಾಪಸ್ ಹೊರಗಡೆ ಔಟ್ಪುಟ್ ಡಿವೈಸ್ಗಳ ಮೂಲಕ ನೀಡುವಂಥ ಕೆಲಸ ಮಾಡುತ್ತೆ. ಪ್ರತಿಯೊಂದು ನೋಡೋಣ ಇವಾಗ. ಕಂಟ್ರೋಲ್ ಯೂನಿಟ್. ದ ಕಂಟ್ರೋಲ್ ಯೂನಿಟ್ ಆ್ಯಕ್ಟ್ಸ್ ಲೈಕ್ ಅ ಕಮಾಂಡ್ ಸೆಂಟರ್. ಇದು ಕಮಾಂಡ್ ಸೆಂಟರ್ ಇದೆ. ಇಟ್ ಫೆಚಸ್ ದ ಇನ್ಸ್ಟ್ರಕ್ಷನ್ ಕೊಟ್ಟಂಥ ಇನ್ಸ್ಟ್ರಕ್ಷನನ್ನು ಫೆಚ್ ಮಾಡುತ್ತೆ. ಎಲ್ಲಿಂದ ಮೆಮೊರಿಯಲ್ಲಿ ಏನಾರು ಇದ್ದರೆ ಆಮೇಲೆ ಕೊಟ್ಟಂಥ ಏನು ಇನ್ಪುಟ್ಟು ಕೋಡೆಡ್ ಎಲ್ಲಿರುತ್ತೋ ಅದನ್ನು ಡಿಕೋಡ್ ಮಾಡೋದು ಆಗಲಿ, ಅದನ್ನು ಡಿಕೋಡ್ ಮಾಡಿ ಅದು ಮುಂದೆ ಡೈರೆಕ್ಟ್ ಮಾಡುವಂಥ ಕೆಲಸ, ಮುಂದಿನ ಯೂನಿಟಿಗೆ ಡೈರೆಕ್ಟ್ ಮಾಡುತ್ತೆ. ಇದ್ರ ಕೆಲಸ ಆಗಿರುತ್ತೆ ಇದೆಲ್ಲ ಕಂಟ್ರೋಲ್ ಯೂನಿಟ್. ನೆಕ್ಸ್ಟ್ ಕಂಟ್ರೋಲ್ ಯೂನಿಟಲ್ಲಿ ಇಷ್ಟೇ, ಡಾಟಾವನ್ನು ಪ್ರೊಸೆಸ್ ಮಾಡೋದು, ಡಾಟಾವನ್ನು ಡಿಕೋಡ್ ಮಾಡೋದು, ಆಮೇಲೆ ಡಾಟಾವನ್ನು ಮುಂದೆ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡೋಕ್ಕೋಸ್ಕರ ALU ಹತ್ರ ಸೆಂಡ್ ಮಾಡೋದು. ALU ಹತ್ರ ಇವಾಗ ಇನ್ಫಾರ್ಮೇಷನ್ ಬಂತು, ಇದು ಡಾಟಾ ಬಂತು, ಇನ್ಫಾರ್ಮೇಷನ್ ಅಲ್ಲ ಡಾಟಾ ಬಂತು. ನಾವು ಕೊಟ್ಟಂಥ ಡಾಟಾ ಡಿಕೋಡೆಡ್ ಫಾರ್ಮಲ್ಲಿ ALU ಅಲ್ಲಿ ಬಂತು. ALUದ ಕೆಲಸ ಏನು? ALU ಇಸ್ ದ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಅದಕ್ಕೆ ALU ಅಂತ ಕರಿತೀವಿ. ವೇರ್ ದ ಆ್ಯಕ್ಚುಯಲ್ ವರ್ಕ್ ಹ್ಯಾಪನ್ಸ್. ಇಲ್ಲಿ ಜಸ್ಟ್ ಡಿಕೋಡ್ ಆಗಿತ್ತು, ಬಟ್ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಗೋದಲ್ಲಿ ALU ಹತ್ರ. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಮುಂದೆ ಹೇಳ್ತಾನೆ. ALU ಹತ್ರ ಏನಾಗುತ್ತೆ, ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಏನೇನಾಗ್ತೈತಿ, ಅರ್ಥಮೆಟಿಕ್ ಆಮೇಲೆ ಲಾಜಿಕಲ್ ಕ್ಯಾಲ್ಕುಲೇಷನ್ಸ್ಗಳಾಗ್ತವೆ. ಆಮೇಲೆ ಇದರಲ್ಲಿ ಅರ್ಥಮೆಟಿಕ್ ಲಾಜಿಕಲ್ ಕ್ಯಾಲ್ಕುಲೇಷನ್ಗಳಲ್ಲಿ ಅಡಿಷನ್ ಆಗಿರಲಿ, ಸಬ್ಸ್ಟ್ರಾಕ್ಷನ್ ಆಗಿರಲಿ, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಗಿರಲಿ, ಈ ಥರದ್ದು. ಆಮೇಲೆ ಇದ್ರದ್ದು ALU ಕೆಲಸ ಏನು, ಈ ಫೈಲ್ ಕೊಟ್ಟಂಥ ಡಾಟಾ ಯಾವ ಲೊಕೇಶನ್ನಲ್ಲಿದೆ, ಆಮೇಲೆ ಅದಕ್ಕೆ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವ್ ಆಗಿದ್ದಾವೆ, ಕ್ಯಾಲ್ಕುಲೇಷನ್ ಬೇಕು ಅಥವಾ ಅದರ ಲೊಕೇಶನ್ಸ್, ಅದರದ್ದು ಸೈಜ್ ಅದೆಲ್ಲ ಫೆಚ್ ಮಾಡೋದು ಕೆಲಸ ಯಾವುದು, ALUದು. ಇವಾಗ ಒಂದು ಫೋಟೋ ಸರ್ಚ್ ಮಾಡೋಕ್ಕೆ ಹೇಳಿರ್ತೀರ ನೀವು, ಅದರ ಸೈಜ್ MB ಮೇಲೆ ಇರುತ್ತೆ. ಆಮೇಲೆ ಅದು ಯಾವ ಸೈಟಲ್ಲಿದೆ ಅದೆಲ್ಲ ಕೂಡ ಫೆಚ್ ಮಾಡೋ ಕೆಲಸ ಯಾವುದ್ರದ್ದು, ALU. ಒಂದು ವೆಬ್ಸೈಟಲ್ಲಿ ಹೋಗಿ ಒಂದು ಫೋಟೋ ಸರ್ಚ್ ಮಾಡೋಕ್ಕೆ ಹೇಳ್ತೀರಾ, ಇನ್ಸ್ಟ್ರಕ್ಷನ್ ಕೊಡ್ತೀರಾ, ಅದು ಕಂಟ್ರೋಲ್ ಯೂನಿಟ್ ಡಿಕೋಡ್ ಮಾಡಿ ALU ಹೇಳುತ್ತೆ. ALU ಏನು ಮಾಡುತ್ತೆ, ಆ ಇಮೇಜಿನ ಸೈಜು ಮತ್ತು ಆ ಇಮೇಜಿನ ಲೊಕೇಶನ್ ಆಧಾರದ ಮೇಲೆ ಅದನ್ನು ಪ್ರೊಸೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಡಾಟಾವನ್ನು ಪ್ರೊಸೆಸ್ ಮಾಡಿ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ಮೆಮೊರಿಯಲ್ಲಿ ಸ್ಟೋರ್ ಮಾಡಿಕೊಂಡು ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದರ ಕೆಲಸ ಇದೆಲ್ಲ ಆಗಿರುತ್ತೆ. ALU ಕೆಲವೊಂದು ಇನ್ನೂ ಕೆಲಸಗಳಿದ್ದಾವೆ. ಲಾಜಿಕಲ್ ಆಪರೇಷನ್ಸ್ ಲೈಕ್ ಆ್ಯಂಡ್ ಗೇಟ್ಸ್ಗಳು ಬರ್ತವೆ. ಆ್ಯಂಡ್ ಗೇಟ್, ನಾಟ್ ಗೇಟ್, ಆರ್ ಗೇಟ್ ಮತ್ತು XOR ಗೇಟ್ ಅಂತೇಳಿ. ಈ ಗೇಟ್ಸ್ಗಳ ಬಗ್ಗೆ ಮುಂದೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಗೇಟ್ಗಳಲ್ಲಿ ನಾವು ಕೊಟ್ಟಂಥ ಕೋಡೆಡ್ ಇನ್ಫಾರ್ಮೇಷನ್ ಯಾವ ರೀತಿ ಡಿಕೋಡ್ ಆಗುತ್ತೆ. ಈಗ 0-1 ಬೈನರಿ ಕೋಡಲ್ಲಿ ಕೊಡ್ತೀವಿ, ಇದ್ರದ್ದು ಗೇಟ್ಗಳು ಈ ರೀತಿ ಇರ್ತವೆ. ಆಮೇಲೆ ಈ ರೀತಿ ಗೇಟ್ಸ್ಗಳು ಬರ್ತವೆ. ಇದ್ರ ಬಗ್ಗೆ ಡಿಟೇಲ್ ಆಗಿ ಮುಂದೆ ಡಿಸ್ಕಸ್ ಮಾಡೋಣ. ಇವಾಗ ಜಸ್ಟ್ ಈ ಆ್ಯಂಡ್ ಗೇಟ್, ನಾರ್ ಗೇಟ್, ಆರ್ ಗೇಟ್ ಮತ್ತು XOR ಗೇಟ್ ಇವೆಲ್ಲ ಯಾವುದರಲ್ಲಿ ಪರ್ಫಾರ್ಮ್ ಮಾಡ್ತವೆ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟಲ್ಲಿ ಪರ್ಫಾರ್ಮ್ ಮಾಡ್ತವೆ ಅನ್ನೋದಷ್ಟೇ ನೆನ್ಪಿಟ್ಕೊಳ್ರಿ. ಮುಂದೆ ಇನ್ನೂ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆಮೇಲೆ ಇನ್ನೊಂದು ಕೆಲಸ ಏನು, ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಕೆಲಸ ಕೂಡ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಮಾಡುತ್ತೆ. ಆಮೇಲೆ ಕಂಪ್ಯಾರಿಸನ್ ಆಪರೇಷನ್ ಕಂಪ್ಯಾರಿಸನ್ ಕೂಡ ಸೇಮ್ ಐತೋ, ದೊಡ್ಡದೈತೋ, ಕಡಿಮೆ ಆಯಿತು, ಈ ರೀತಿಯ ಕಂಪ್ಯಾರಿಸನ್ ಕೂಡ ಯಾವ್ದು ಮಾಡುತ್ತೆ, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಮಾಡುತ್ತೆ. ಅದಕ್ಕೋಸ್ಕರನೇ ಈ ಯೂನಿಟ್ ಇಷ್ಟೆಲ್ಲ ಕೆಲಸ ಮಾಡೋದ್ರಿಂದ ಇದಕ್ಕೇನಂತ ಕರೀತಾರೆ, ಬಿಲ್ಡಿಂಗ್ ಬ್ಲಾಕ್ ಆಫ್ CPU. ಈ CPU ಬಿಲ್ಡಿಂಗ್ ಬ್ಲಾಕ್ ಅಂತ ಕರೀತಾರೆ. CPU ಏನಂತ ಕರೀತಾರೆ, ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರೀತಾರೆ. ಆದರೆ ಈ CPU ಅಲ್ಲಿ ಇರ್ತಕ್ಕಂಥ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ಗೆ ಏನಂತ ಕರೀತಾರೆ, ಬಿಲ್ಡಿಂಗ್ ಬ್ಲಾಕ್ ಆಫ್ CPU ಅಂತ ಕರೀತಾರೆ. ನೆಕ್ಸ್ಟ್ ಮೆಮೊರಿ ಯೂನಿಟ್. ಇವೆಲ್ಲದರದ ಡಾಟಾವನ್ನು, ಇನ್ಫಾರ್ಮೇಷನನ್ನು ನೀಡ್ತಕ್ಕಂಥ ಕೆಲಸ ಮತ್ತು ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡ್ಕೋತಕ್ಕಂಥ ಕೆಲಸ ಯಾವುದಾಗಿರುತ್ತೆ, ಮೆಮೊರಿ ಯೂನಿಟ್ ಆಗಿರುತ್ತೆ. ಅದಕ್ಕೆ ಮೆಮೊರಿ ಅಥವಾ ರಿಜಿಸ್ಟರ್ ಅಂತ ಕೂಡ ಕರೀತಾರೆ. ಇದು ಏನಾಗಿರ್ತೈತಿ, ಫಾಸ್ಟೆಸ್ಟ್ ಮೆಮೊರಿ ಆಗಿರ್ತೈತಿ. ಇದು ನಮ್ದು ಯಾವ ರೀತಿ ಸೆಕೆಂಡರಿ, ಪ್ರೈಮರಿ ಮೆಮೊರಿಗಳು ಬರ್ತಾವಲ್ಲ, ಹಾರ್ಡ್ ಡಿಸ್ಕ್ಗಳು ಬರ್ತವೆ, ಇವು ಫ್ಲಾಪಿ ಡಿಸ್ಕ್ಗಳು, DVDಗಳು ಇವೆಲ್ಲ ಬರ್ತಾವಲ್ಲ, ಅವೆಲ್ಲ ಸ್ಲೋ ಆಗಿರ್ತಾವೆ. ಅದಕ್ಕಿಂತ ಇದು ರಿಜಿಸ್ಟರ್ ಮೆಮೊರಿ ಆಗಿರ್ತೈತಿ. ಅದಕ್ಕೋಸ್ಕರ ಫಾಸ್ಟೆಸ್ಟ್ ಮೆಮೊರಿ ಆಗಿರುತ್ತೆ ಇದು. ರಿಜಿಸ್ಟರ್ ಬಗ್ಗೆ ಕೂಡ ಮುಂದೆ ಒಂದು ಡೆಫಿನೇಷನ್ ಇದೆ, ಅದರದ್ದು ಡೆಫಿನೇಷನ್ ಕೂಡ ಮುಂದೆ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿದೆ ರಿಜಿಸ್ಟರ್ ಅಂತ ಹೇಳ್ದೇನೆ. ರಿಜಿಸ್ಟರ್ ಅಥವಾ ಮೆಮೊರಿ ಇದು CPU ಒಂದು ಭಾಗ. ರಿಜಿಸ್ಟರ್ ಇಸ್ ಲೈಕ್ ಅ ವೆರಿ ಸ್ಮಾಲ್ ಫಾಸ್ಟ್ ಸ್ಟೋರೇಜ್ ಲೊಕೇಶನ್ ವಿತ್ ಇನ್ ದ CPU ಇಟ್ ಸೆಲ್ಫ್. CPU ಒಳಗಡೆನೇ ಇರ್ತಕ್ಕಂಥ ಒಂದು ಭಾಗ ಇದು. CPU-ದಲ್ಲೇ ಎಂಬೆಡ್ ಆಗಿರ್ತಕ್ಕಂಥ ಒಂದು ಭಾಗ ರಿಜಿಸ್ಟರ್. ಆ ರಿಜಿಸ್ಟರ್ಗೆ CPU-ದಲ್ಲಿರ್ತಕ್ಕಂಥ ಮೆಮೊರಿ ಅಂತ ಕೂಡ ಕರೀತಾರೆ. ರಿಜಿಸ್ಟರ್ ಏನಿದೆ, ವೆರಿ ಸ್ಮಾಲ್ ಆ್ಯಂಡ್ ಫಾಸ್ಟ್ ಸ್ಟೋರೇಜ್ ಲೊಕೇಶನ್ ಇರತಕ್ಕಂಥ ಡಿವೈಸು.
ರಿಜಿಸ್ಟರ್ ಹೋಲ್ಡ್ಸ್ ಡಾಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ದ್ಯಾಟ್ ಆರ್ ಬೀಂಗ್ ಆಕ್ಟಿವ್ಲಿ ಪ್ರೊಸೆಸ್ಡ್. ಕಂಟಿನ್ಯೂಸಲ್ಲಿ ಯೂಸಲ್ಲಿ ಇರ್ತಕ್ಕಂಥ ಡಾಟಾವನ್ನು ಪ್ರೊಸೆಸ್ ಮಾಡ್ತಕ್ಕಂಥ, ಡಾಟಾವನ್ನು ಸ್ಟೋರ್ ಮಾಡ್ತಕ್ಕಂಥ ಕೆಲಸ ರಿಜಿಸ್ಟರ್ ಮಾಡುತ್ತೆ. ಅಲೋಯಿಂಗ್ ಎಕ್ಸ್ಟ್ರೀಮ್ ಕ್ವಿಕ್ ಅಸೆಸ್ ಆ್ಯಂಡ್ ಮಚ್ ಫಾಸ್ಟರ್ ದ್ಯಾನ್ ದ ಮೇನ್ ಮೆಮೊರಿ. ಮೇನ್ ಮೆಮೊರಿಗಿಂತ ಫಾಸ್ಟ್ ಮತ್ತು ಕ್ವಿಕ್ ಅಸೆಸ್ಗೋಸ್ಕರ ಈ ರಿಜಿಸ್ಟರನ್ನು ಯೂಸ್ ಮಾಡಲಾಗುತ್ತೆ. ಇದಾಗಿತ್ತು ರಿಜಿಸ್ಟರ್ ಅಥವಾ ಮೆಮೊರಿ. ಇದರಲ್ಲಿ ಯೂಸ್ ಮಾಡಲಾಗುತ್ತದೆ ಇದು CPU. CPU ಮೂರು ಭಾಗ ಯಾವ್ಯಾವು? ಒಂದು ಕಂಟ್ರೋಲ್ ಯೂನಿಟ್, ಅದು ಬಿಟ್ಟರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್, ಅದು ಬಿಟ್ಟರೆ ರಿಜಿಸ್ಟರ್ ಅಥವಾ ಮೆಮೊರಿ ಯೂನಿಟ್. ಇವು 3 ಯೂನಿಟ್ ಆಗಿರ್ತವೆ. ಕ್ವಶನ್ ಕೇಳ್ತಾರೆ CPU ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕಂಪೋನೆಂಟ್ ಆಫ್ CPU ಅಂತ ಕೇಳಿದಾಗ ಅದರಲ್ಲಿ ಯಾವುದೋ ಒಂದು ಸಿಸ್ಟಮ್ ಯೂನಿಟ್ ಅಂತ ಸೇರಿಸಿದ್ರೆ ಸಿಸ್ಟಮ್ ಯೂನಿಟ್ ಇಸ್ ನಾಟ್ ಅ ಕಂಪೋನೆಂಟ್ ಆಫ್ CPU. ಸಿಸ್ಟಮ್ ಯೂನಿಟ್ ಒಳಗಡೆ CPU ಬರ್ತೈತೆ. ಓಕೆ, ಪ್ರೊಸೆಸರ್ ಮತ್ತು ಮೈಕ್ರೋ ಪ್ರೊಸೆಸರ್ ಬಗ್ಗೆ ನೋಡೋಣ. ಪ್ರೊಸೆಸರ್ ಇಸ್ ಎಸೆನ್ಸಿಯಲಿ CPU ಅಂತಲೇ ಕರೆಯೋದು. ಇಷ್ಟು ಮಟ್ಟ ಏನು ಡಿಸ್ಕಸ್ ಮಾಡಿದ್ದೀವಲ್ಲ ಅದಕ್ಕೆ ಪ್ರೊಸೆಸರ್ ಅಂತ ಕರೆಯೋದು. ಪ್ರೊಸೆಸರ್ ಅಂತ ಕರಿತೀವಿ. ದ್ಯಾಟ್ ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಪ್ರೊಸೆಸ್ ದ ಡಾಟಾ. ಅಷ್ಟೇ. ಇಷ್ಟು ಮಟ್ಟ ಏನು ಡಿಸ್ಕಸ್ ಮಾಡಿದ್ದೀವಲ್ಲ CPU ಅದಕ್ಕೆ ಪ್ರೊಸೆಸರ್ ಅಂತ ಕರಿತೀವಿ. ಅದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇರುತ್ತೆ. ಅದರ ಸೈಜನ್ನು ರೆಡ್ಯೂಸ್ ಮಾಡಿ ಅದನ್ನು ಸ್ಪೆಸಿಫಿಕ್ ಆಗಿ ಸಣ್ಣ ಸೈಜಲ್ಲಿ ಸಣ್ಣ ಚಿಪ್ಸ್ಗಳಲ್ಲಿ ಎಂಬೆಡ್ ಮಾಡಿರೋದ್ರಿಂದ ಆ ಪ್ರೊಸೆಸರ್ಗಳಿಗೆ ಮೈಕ್ರೋ ಪ್ರೊಸೆಸರ್ ಅಂತ ಕರೀತಾರೆ. ಇದೇನಾಗಿದೆ, ಮೈಕ್ರೋ ಪ್ರೊಸೆಸರ್ ಇಸ್ ಅ ಸ್ಪೆಸಿಫಿಕ್ ಟೈಪ್ ಆಫ್ ಪ್ರೊಸೆಸರ್ ವೇರ್ ಎಂಟೈರ್ CPU is contained on a single chip which is common in a modern computer. ಮಾಡರ್ನ್ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರಲ್ಲಿ ಇವಾಗ ಕಾಮನ್ ಇದೆ. ನಾನು ಆಲ್ರೆಡಿ ತೋರಿಸಿದೆ ಕೂಡ ನಿಮಗೆ. ನೆಕ್ಸ್ಟ್ ಮದರ್ ಬೋರ್ಡ್ ಡಯಾಗ್ರಾಮ್ ತೋರಿಸಿದೆ ನಾನು ಆಲ್ರೆಡಿ. ಮದರ್ ಬೋರ್ಡ್ ಮೇಲೆನೆ ಇವೆಲ್ಲ ಅಟ್ಯಾಚ್ ಆಗಿರ್ತಕ್ಕಂಥದ್ದು. ಇದು ನೋಡ್ರಿ, ಇದು ಮದರ್ ಬೋರ್ಡ್ ಮೇಲೆನೆ ಇಲ್ಲಿದೆ ಇದು CPU ಅಥವಾ ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ ಇಲ್ಲಿ ಅಟ್ಯಾಚ್ ಇರುತ್ತೆ. ಇಲ್ಲಿ ಅಟ್ಯಾಚ್ ಇರೋದು ರ್ಯಾಮ್. ಆಮೇಲೆ ಈ ಪೂರ್ತಿ ಭಾಗಕ್ಕೆ ಏನಂತ ಕರಿತೀವಿ, ಮದರ್ ಬೋರ್ಡ್ ಅಂತ ಕರಿತೀವಿ. ಇಲ್ಲೆಲ್ಲ ಪಾಯಿಂಟ್ಸ್ಗಳಿದಾವೆ. ಇದರಿಂದ ನಮ್ಮದು ಔಟ್ಪುಟ್ ಡಿವೈಸ್ಗಳು ಅಟ್ಯಾಚ್ ಆಗಿರ್ತವೆ. ಇಲ್ಲಿ ಪ್ರತಿಯೊಂದು ಭಾಗ ಇದರಿಂದನೇ ಅಟ್ಯಾಚ್ ಆಗಿರೋದ್ರಿಂದ ಇದಕ್ಕೆ ಮದರ್ ಬೋರ್ಡ್ ಅಂತ ಕರೀತಾರೆ. ಓಕೆ, ಮದರ್ ಬೋರ್ಡಲ್ಲಿ ರ್ಯಾಮ್, ರೋಮ್, ಹಾರ್ಡ್ ಡಿಸ್ಕ್ದು ಯೂನಿಟ್ ಕೂಡ ಅಲ್ಲೇ ಬಂದ, ಹಾರ್ಡ್ ಡ್ರೈವ್ದು ಯೂನಿಟ್ ಕೂಡ ಅಲ್ಲೇ ಅಟ್ಯಾಚ್ ಆಗಿರೋ. ಓಕೆ, ಮದರ್ ಬೋರ್ಡ್ ಇನ್ನೂ ಉಳಿದಂಥ ಕಂಪೋನೆಂಟ್ಸ್ಗಳು ನೋಡ್ತಾ ಹೋದರೆ ಇದು CMOS ಬ್ಯಾಟ್ರಿ, ಇದು ಕೂಡ ಅಟ್ಯಾಚ್ ಆಗಿರ್ತೈತೆ. ಇದ್ರ ಬಗ್ಗೆ ಮುಂದೆ ನೋಡೋಣ ಹಾರ್ಡ್ವೇರ್ಸ್ಗಳು ಡಿಸ್ಕಸ್ ಮಾಡುವಾಗ. BIOS ಚಿಪ್ ಕೂಡ ಅಲ್ಲಿ ಅಟ್ಯಾಚ್ ಆಗಿರ್ತೈತಿ. ಫ್ಯಾನ್ಗಳು ಅಟ್ಯಾಚ್ ಆಗಿರ್ತವೆ. ಎಕ್ಸ್ಪ್ಯಾನ್ಷನ್ ಸ್ಲಾಟ್ಗಳು, ಮೆಮ್ರಿ ಯೂನಿಟನ್ನು ಎಕ್ಸ್ಪ್ಯಾನ್ಷನ್ ಮಾಡೋದಾಗಲಿ, ಆಮೇಲೆ ನಿಮ್ಮದು ಡಾಟಾ ಕೇಬಲನ್ನು ನೀವು ಟಚ್ ಮಾಡಿಸಿ ನಿಮ್ಮ ಮೊಬೈಲಲ್ಲಿ ಇರೋ ಡಾಟಾ ಟ್ರಾನ್ಸ್ಫರ್ ಮಾಡ್ತಿರಲಿ ಅದಾಗಿರಲಿ, ವೈಫೈ ಕೇಬಲ್ಸ್ಗಳಾಗಿರಲಿ, ಅವೆಲ್ಲ ಇಲ್ಲಿ ಟಚ್ ಆಗಿರ್ತವೆ. PCI ಸ್ಲಾಟ್ಸ್ಗಳಾಗಿರಲಿ, ಪ್ರೊಸೆಸರ್ ಚಿಪ್ ಅಟ್ಯಾಚ್ ಆಗಿರೋ ಪ್ಲೇಸ್ ಆಗಿರಲಿ, ಬಸ್ಗಳಾಗಿರಲಿ. ಬಸ್ಸಸ್ ಅಂದರೆ ನೀವು ಅಟ್ಯಾಚ್ ಮಾಡಲು ಓಪನ್ ಆಗಿರ್ತಕ್ಕಂಥ ಪಿನ್ ಹೋಲ್ಗಳಿಗೆ ಅಂತ ಬಸ್ ಅಂತ ಕರೀತಾರೆ, ಬಸ್. ಓಕೆ, ಆಮೇಲೆ SMPS ಆಲ್ರೆಡಿ ತೋರಿಸಿದೆ ನಾನು ಡಯಾಗ್ರಾಮಲ್ಲಿ. SMPS ಅಂದರೆ ಸ್ವಿಚ್ ಮೋಡ್ ಪವರ್ ಸಪ್ಲೈ. ಇದು ನಮ್ಮ ಕನೆಕ್ಟ್ ಆಗಿ ಒಳ್ಳೆಯ ರೀತಿಯ ಪವರ್ ಸಪ್ಲೈ ಆಗಲಿ ಅಂತ ಅನ್ನೋ ದೃಷ್ಟಿಯಿಂದ ಇದನ್ನು ಆ್ಯಡ್ ಮಾಡಿರಲಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಇದಕ್ಕೆ ಯಾವ ರೀತಿ ಕೆಲಸ ಮಾಡ್ತೈತೆ ಈ ಕಂಪ್ಯೂಟರ್ ಅಂತೇಳಿ. ನಾನು ಅವಾಗಲೇ CPU ಯಾವ ರೀತಿ ಕೆಲಸ ಮಾಡುತ್ತೆ. CPUದಲ್ಲಿ ಏನಿದೆ, ಫಸ್ಟ್ ಇದೆ ಈ ರೀತಿ ಫಸ್ಟ್ ಕಂಟ್ರೋಲ್ ಯೂನಿಟ್ ಇದೆ. ಅದಾದ ನಂತರ ನೆಕ್ಸ್ಟ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಅದಾದ ನಂತರ ನೆಕ್ಸ್ಟ್ ಮೆಮೊರಿ ಯೂನಿಟ್. ಇಲ್ಲಿ ಬರುತ್ತೆ ಡಾಟಾ ಇನ್ಫಾರ್ಮೇಷನ್ನ. ಎಲ್ಲಿಂದ? ಇನ್ಪುಟ್ಟಿಂದ. ಇಲ್ಲಿಂದ ಹೊರಗಡೆ ಹೋಗುತ್ತೆ ಔಟ್ಪುಟ್. ಇನ್ಪುಟ್ ಯಾವುದ್ರ ಮೂಲಕ ಬಂತು, ಯಾವುದೋ ಒಂದು ಇದರಿಂದ ಬಂತು ಅನ್ಕೊಳ್ಳೋಣ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ವಿ, ನಮ್ದು ಕಂಪ್ಯೂಟರ್ ಮ್ಯಾರಥಾನ್ ಕ್ಲಾಸ್ ಸರ್ಚ್ ಮಾಡಿದ್ವಿ ಅಂತಂದರೆ ಅದು ಯೂಟ್ಯೂಬಿಂದ ಸರ್ಚ್ ಮಾಡಿರ್ತೀವಿ ನಾವು. ಕೀಬೋರ್ಡಲ್ಲಿ ಸರ್ಚ್ ಮಾಡಿದಾಗ ಅದು ಏನು ಮಾಡುತ್ತೆ, ಆ ಕೋಡೆಡ್ ಫಾರ್ಮಲ್ಲಿ ಇನ್ಫಾರ್ಮೇಷನ್ CPU ಬರುತ್ತೆ. CPU ಬಂದಾಗ CPU ಏನು ಮಾಡುತ್ತೆ, ಡಾಟಾವನ್ನು ಕಂಟ್ರೋಲ್ ಯೂನಿಟಲ್ಲಿ ಬರುತ್ತೆ. CPUದಲ್ಲಿರ್ತಕ್ಕಂಥ ಕಂಟ್ರೋಲ್ ಯೂನಿಟಲ್ಲಿ ಬರುತ್ತೆ. ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ, ಡಾಟಾವನ್ನು ಫೆಚ್ ಮಾಡಿ ಅದನ್ನು ಡಿಕೋಡ್ ಮಾಡುತ್ತೆ. ಡಿಕೋಡ್ ಮಾಡಿ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟಿಗೆ ಕಳಿಸುತ್ತೆ. ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಕೆಲಸವನ್ನು ಎಕ್ಸಿಕ್ಯೂಟ್ ಮಾಡಿ ಅದನ್ನು ಸ್ಟೋರ್ ಮಾಡೋಕ್ಕೋಸ್ಕರ ಮೆಮೊರಿಯಲ್ಲಿ ಕಳಿಸಿ ಅಲ್ಲಿಂದ ಔಟ್ಪುಟ್ ಡಿವೈಸ್ಗೆ ಹೊರಗಡೆ ಬಂದುಬಿಡುತ್ತೆ. ಇದು ಹೊರಗಡೆ ಬರೋದು. ಈ ರೀತಿ ಇದ್ರ ಸೈಕಲ್ ನಡೀತೈತೆ. ಈ ಸೈಕಲಲ್ಲಿ ಏನೇನು ಬರ್ತವೆ, ಒಟ್ಟು 4 ಕಾಂಪೋನೆಂಟ್. ಒಂದು ಫೆಚಿಂಗ್, ಡಿಕೋಡಿಂಗ್, ಎಕ್ಸಿಕ್ಯೂಟಿಂಗ್ ಅಂದರೆ ಇಲಿಸ್ಟ್ರೇಟ್ ಮಾಡೋದು, ಆಮೇಲೆ ಸ್ಟೋರೇಜ್. ಇವು 4 ಇದರದ
ಸ್ಟೆಪ್ಸ್ ಅದಾವೆ. ಈ 4 ಸ್ಟೆಪ್ಸಲ್ಲಿ ಇದ್ರದ್ದು ಇನ್ಸ್ಟ್ರಕ್ಷನ್ ಸೈಕಲ್ ನಡೀತೈತೆ. ಸಿ ಪಿ ಯುದು ಇನ್ಸ್ಟ್ರಕ್ಷನ್ ಸೈಕಲ್ ಇದು ಒಟ್ಟು 4 ಸ್ಟೆಪ್ಸಲ್ಲಿ. ಮೊದಲು ನಾವು ಕೊಟ್ಟಂಥ ಡಾಟಾವನ್ನು ಫೆಚ್ ಮಾಡೋದು, ಡಾಟಾವನ್ನು ಡಿಕೋಡ್ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದು, ಸ್ಟೋರ್ ಮಾಡೋದು. ಡಾಟಾವನ್ನು ಡಿಕೋಡ್ ಮಾಡೋದು ಯಾರು? ಕಂಟ್ರೋಲ್ ಯೂನಿಟ್. ನೆನ್ಪಿಟ್ಕೊಳ್ರಿ, ಈ ಥರನೇ ಕ್ವಶನ್ ಕೇಳ್ತಾನೆ. ನಾವು ಕೊಟ್ಟಂಥ ಇನ್ಫಾರ್ಮೇಷನನ್ನು, ನಾವು ಕೊಟ್ಟಂಥ ಡಾಟಾವನ್ನು ಡಿಕೋಡ್ ಯಾರು ಮಾಡ್ತಾರೆ? ಕಂಟ್ರೋಲ್ ಯೂನಿಟ್. ಎಕ್ಸಿಕ್ಯೂಟ್ ಯಾರು ಮಾಡ್ತಾರೆ? ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಸ್ಟೋರ್ ಯಾರು ಮಾಡ್ತಾರೆ? ಮೆಮೊರಿ ಯೂನಿಟ್ ಅಥವಾ ರಿಜಿಸ್ಟರ್. ಇದು ಸ್ಟೋರ್ ಮಾಡೋದು. ಓಕೆ, ಈ ರೀತಿ ಈ ಸೈಕಲ್ ನಡೆಯುತ್ತೆ. 1 ಸೆಕೆಂಡ್. ಓಕೆ, ಇದೇ ರೀತಿ ಸ್ಟೆಪ್ಪಲ್ಲಿ ನಡೆಯೋದು. ನೆಕ್ಸ್ಟ್ ನೋಡೋಣ. ಇವಾಗ ಏನು ನೋಡಿದೀವಿ ನಾವು? ಇನ್ಪುಟ್ ಡಿವೈಸ್ ನೋಡಿದ್ವಿ. ಇನ್ಪುಟ್ಟಿಂದ ಇನ್ಫಾರ್ಮೇಷನ್ ತೊಗೊಂಡು ಸಿ ಪಿ ಯು ಏನು ಮಾಡ್ತು? ಪ್ರೊಸೆಸ್ ಮಾಡ್ತು. ಇವಾಗ ನಮ್ಗೆ ಆ ಪ್ರೊಸೆಸ್ ಮಾಡಿರೋ ಡಾಟಾ ನಮಗೆ ನೀಡಬೇಕು, ನಮ್ಮ ಕಡೆ ಬರಬೇಕದ ಡಾಟಾ. ಬರೋದು ಯಾವುದ್ರ ಮೂಲಕ ಬರುತ್ತಾ? ಈ ಔಟ್ಪುಟ್ ಡಿವೈಸ್ಗಳ ಮೂಲಕ ಬರುತ್ತೆ. ಔಟ್ಪುಟ್ ಡಿವೈಸ್ಗಳು ಯಾವ್ಯಾವ ಆಗಿರ್ತವೆ? ಮಾನಿಟರ್ ಮೂಲಕ ನಾವು ವಿಡಿಯೋಗಳನ್ನು ಪ್ಲೇ ಮಾಡಿ ನೋಡ್ಬೋದು. ಅಂದರೆ ನಮ್ಗೆ ಕಾಣಿಸುತ್ತೆ, ಅದು ನಾವು ಯೂಸ್ ಮಾಡ್ಕೊಳ್ಳೋ, ನಮಗೆ ಯುಟಿಲೈಸ್ ಆಗೋದು ಯಾವ ಡಿವೈಸಿಂದ ಆಗ್ತೈತಲ್ಲ ಅವುಗಳಿಗೆ ಔಟ್ಪುಟ್ ಡಿವೈಸ್ ಅಂತ ಇರುತ್ತೆ. ಮಾನಿಟರಿಂದ ನೋಡಿ ಯೂಸ್ ಮಾಡ್ಕೊಳ್ತೀವಿ. ಪ್ರಿಂಟರಿಂದ ನಾವು ಕೊಟ್ಟಂಥ ಇನ್ಸ್ಟ್ರಕ್ಷನ್ ಪ್ರಿಂಟ್ ಆಗಿ ನಮಗೆ ಹೊರಗಡೆ ಪ್ರಿಂಟ್ ಬರುತ್ತಲ್ಲ, ಅದು ಔಟ್ಪುಟ್. ಅದು ಪ್ರಿಂಟರ್ ಔಟ್ಪುಟ್ಟಲ್ಲಿ ಬರುತ್ತೆ. ಕಂಪ್ಯೂಟರ್ GPS ಕೂಡ ಔಟ್ಪುಟ್ಟಲ್ಲಿ ಬರುತ್ತೆ. ನಮ್ಗೆ ಲೊಕೇಶನ್ ಹೇಳ್ತಿರ್ತೈತೆ ಅದು DPS. ಆಮೇಲೆ ಪ್ರೊಜೆಕ್ಟರ್ ಕೂಡ ಔಟ್ಪುಟ್, ಡಿಸ್ಪ್ಲೇ ಮೇಲೆ ಪ್ರೊಜೆಕ್ಟ್ ಮಾಡಿ ನಮ್ಗೆ ತೋರಿಸುತ್ತೆ. ಥಿಯೇಟರ್ಗಳಲ್ಲಿ ಮೂವಿ ನೋಡ್ತೀವಿ, ಅದು ಕೂಡ ಔಟ್ಪುಟ್ ಡಿವೈಸ್. ಸ್ಪೀಕರ್ ಕೂಡ ಔಟ್ಪುಟ್ ಡಿವೈಸ್. ಹೆಡ್ಫೋನ್ ಕೂಡ ಔಟ್ಪುಟ್ ಡಿವೈಸ್, ಸೌಂಡ್ ಹೊರಗಡೆ ಎಮಿಟ್ ಮಾಡ್ತಿರ್ತೈತೆ. ಸೌಂಡ್ ಕಾರ್ಡ್ಗಳು ಕೂಡ ಇದೇನಿರ್ತವೆ? ಔಟ್ಪುಟ್ ಡಿವೈಸ್ ಆಗಿರ್ತವೆ. ವಿಡಿಯೋ ಕಾರ್ಡ್ಸ್ಗಳು ಬರ್ತವೆ, ವಿಡಿಯೋ ಕಾರ್ಡ್ಸ್ಗಳು ಕೂಡ ಔಟ್ಪುಟ್ ಡಿವೈಸ್ ಆಗಿರ್ತವೆ. ಓಕೆ, ನೆಕ್ಸ್ಟ್ ಇನ್ ಕೆಲವೊಂದು ಏನಾಗಿರ್ತವೆ? ಇನ್ಪುಟ್ ಮತ್ತು ಔಟ್ಪುಟ್ ಎರಡರಲ್ಲೂ ಬರ್ತವೆ. ಇವಾಗ ನಾವು ನೋಡಿದ್ವಿ, ಕೀಬೋರ್ಡ್ ಇನ್ಪುಟ್ ಐತೆ, ಆಪ್ಟಿಕಲ್ ಪೆನ್ ಇನ್ಪುಟ್ ಐತೆ, ಜಾಯ್ಸ್ಟಿಕ್ ಇನ್ಪುಟ್ ಐತಿ, ಸ್ಕ್ಯಾನರ್ ಇನ್ಪುಟ್ ಐತಿ, ಆಮೇಲೆ ಬಾರ್ಕೋಡ್ ರೀಡರ್ ಇನ್ಪುಟ್ ಐತಿ. ಆಮೇಲೆ ಔಟ್ಪುಟ್ಟಲ್ಲಿ ಹೆಡ್ಫೋನ್ಸ್ ನೋಡ್ತೀವಿ, ಹೆಡ್ಸೆಟ್ ನೋಡಿದ್ವಿ, ಸ್ಕ್ರೀನ್ ನೋಡಿದ್ವಿ. ಅಂದರೆ ಸ್ಕ್ರೀನ್ ಅಂದರೆ ಡಿಸ್ಪ್ಲೇ ನೋಡಿದ್ವಿ, ಪ್ಲಾಟರ್, ಲೇಸರ್ ಪ್ರಿಂಟರ್, ಆಮೇಲೆ ಇಂಕ್ಜೆಟ್ ಪ್ರಿಂಟರ್ಸ್ಗಳಾಗಿರಲಿ, ಸ್ಪೀಕರ್ ಆಗಿರಲಿ, ಇವೆಲ್ಲ ಔಟ್ಪುಟ್ಟಲ್ಲಿ ನೋಡಿದ್ವಿ. ಔಟ್ಪುಟ್ ಮತ್ತು ಇನ್ಪುಟ್ ಇವೆರಡರಲ್ಲಿ ಬರ್ತಕ್ಕಂಥದ್ದು ಯಾವುವು ಅಂದರೆ ಇವೆಲ್ಲ. ಈ ಮಧ್ಯದ ಭಾಗದಲ್ಲಿ ಕಾಣಿಸ್ತಿದ್ದೆಲ್ಲ ನಿಮಗಿದು, ಈ ಭಾಗದಲ್ಲಿ ಬರ್ತಕ್ಕಂಥವು ಎಲ್ಲ ಏನಿದಾವೆ ಇವು ಔಟ್ಪುಟ್ ಮತ್ತು ಇನ್ಪುಟ್ ಎರಡರಲ್ಲೂ ಬರ್ತವೆ. ಒಂದೇ ತಗೊಳ್ಳೋಣ. ಒಂದು ಡಿಜಿಟಲ್ ಕ್ಯಾಮರಾ. ಡಿಜಿಟಲ್ ಕ್ಯಾಮರಾ ಇನ್ಪುಟ್ಟಲ್ಲಿ ಯಾವ್ದು ರೀತಿ ಅಂದರೆ ನಾವು ಫೋಟೋ ಕ್ಲಿಕ್ ಮಾಡ್ತೀವಿ, ಆ ವ್ಯಕ್ತಿಯ ಒಂದು ಬಿಂಬ, ಅಂದರೆ ಆ ವ್ಯಕ್ತಿಯ ಚಿತ್ರ ಕ್ಯಾಮ್ರಾದಲ್ಲಿ ಮೂಡುತ್ತೆ. ಅದು ನಾವು ಇನ್ ಆಯಿತು, ಫೋಟೋದು ಇದು ಇನ್ಪುಟ್ ಆಯಿತು. ಅದು ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನಾವು ಡಿಸ್ಪ್ಲೇಯಲ್ಲಿ ನೋಡ್ತೀವಿ. ಇದೇನಾಯ್ತು? ಡಿಸ್ಪ್ಲೇ ಅನ್ನೋದು ಔಟ್ಪುಟ್ ಆಯಿತು. ಇವೆಲ್ಲ ಒಂದರಲ್ಲಿ ಇರೋದ್ರಿಂದ ಈ ಕ್ಯಾಮರಾವನ್ನು, ಡಿಜಿಟಲ್ ಕ್ಯಾಮ್ರಾವನ್ನು ಇನ್ಪುಟ್ ಔಟ್ಪುಟ್ ಡಿವೈಸ್ ಅಂತ ಕರೀತಾರೆ. ಎರಡರಲ್ಲೂ ಬರುತ್ತೆ. ಪೆನ್ ಡ್ರೈವಲ್ಲಿ ಖಾಲಿ ಪೆನ್ ಡ್ರೈವ್ ಕಂಪ್ಯೂಟ್ರಲ್ಲಿ ಆ್ಯಡ್ ಮಾಡಿ ಕಂಪ್ಯೂಟರ್ ಒಳಗಿರ್ತಕ್ಕಂಥ ಒಂದು ನಿಮ್ಮದು ಮೂವಿಯನ್ನು ಇದರಲ್ಲಿ ಹಾಕೋದಾಗಲಿ, ಯಾವುದೇ ಒಂದು ಫೈಲನ್ನು ಇದರಲ್ಲಿ ಹಾಕ್ಕೊಂಡು ನಾವು ತೊಗೊಂಡು ಹೋಗ್ತೀವಿ. ಅದಕ್ಕೆ ಏನು ಮಾಡ್ಕೊಂಡ್ವಿ ನಾವು? ಆ ಡಾಟಾವನ್ನು ಔಟ್ ಮಾಡ್ಕೊಂಡ್ವಿ, ಔಟ್ಪುಟ್ ಡಿವೈಸ್ ಆಗಿ ವರ್ಕ್ ಆಯಿತು. ಇವಾಗ ಖಾಲಿ ಇಲ್ಲ ಪೆನ್ ಡ್ರೈವಲ್ಲಿ ಒಂದು ಮೂವಿ ಐತೆ, ಆ ಮೂವಿ ನೋಡ್ಬೇಕು ನೀವು. ನೀವೇನು ಮಾಡ್ತೀರಾ? CPU ಅದು ನಿಮ್ಮ ಸಿಸ್ಟಮ್ ಯೂನಿಟಲ್ಲಿ ಪೆನ್ ಡ್ರೈವನ್ನು ಹಾಕಿ ಆ ಮೂವಿಯನ್ನು ಡೆಸ್ಕ್ಟಾಪಲ್ಲಿ ನೋಡ್ತೀರಾ. ಇದನ್ನು ಏನು ಮಾಡಿದ್ರಿ ನೀವು? ಇನ್ಪುಟ್ ಡಿವೈಸ್ ಆಯ್ತು. ಇದರಾಗಿರ್ತಕ್ಕಂಥ ಡಾಟಾ ಇದರಲ್ಲಿ ಇನ್ ಮಾಡಿದ್ರಿ, ಇದು ಇನ್ಪುಟ್ ಡಿವೈಸ್ ಆಯ್ತು. ಅದಕ್ಕೋಸ್ಕರ ಪೆನ್ ಡ್ರೈವ್ ಏನಾಗುತ್ತೆ? ಔಟ್ಪುಟ್ ಆ್ಯಂಡ್ ಇನ್ಪುಟ್ ಎರಡರಲ್ಲೂ ಬರುತ್ತೆ ಪೆನ್ ಡ್ರೈವ್. ನೆಕ್ಸ್ಟ್ ಟಚ್ ಸ್ಕ್ರೀನ್ ಅಂದರೆ ಡಿಸ್ಪ್ಲೇ ಮೇಲೆ ನೀವು ಟಚ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಿದ್ದೀರಾ, ಅವಾಗ ಅದೇನಾಯಿತು? ಇನ್ಪುಟ್ ಆಯಿತು. ಡಿಸ್ಪ್ಲೇ ಮೇಲೆ ಕೊಟ್ಟಂಥ ಇನ್ಸ್ಟ್ರಕ್ಷನ್ ಅದೇ ಡಿಸ್ಪ್ಲೇ ಮೇಲೆ ವಾಪಸ್ ತೋರಿಸಿದ್ರೆ ಅದೇನಾಯಿತು? ಔಟ್ಪುಟ್ ಆಯಿತು. ಅದಕ್ಕೋಸ್ಕರ ಟಚ್ ಸ್ಕ್ರೀನ್ ಔಟ್ಪುಟ್ ಮತ್ತು ಇನ್ಪುಟ್ ಎರಡರಲ್ಲೂ ಬರುತ್ತೆ. ಇದು CD ಅಥವಾ DVD, ಅದೇ ಹೇಳಿದೆ ನಾನು. ಖಾಲಿ DVDಯಲ್ಲಿ ನೀವು ಮೂವೀಸ್ ಡೌನ್ಲೋಡ್ ಮಾಡ್ಕೊಂಡ್ರೆ, CD ಡೌನ್ಲೋಡ್ ಮಾಡ್ಕೊಂಡ್ರೆ ಅದೇನಾಗುತ್ತೆ? ಔಟ್ಪುಟ್ ಡಿವೈಸ್. ಎಲ್ಲ CD ಒಳಗೆ ಆಲ್ರೆಡಿ ಮೂವಿ ಇತ್ತು, ಅದು ನೋಡೋಕ್ಕೋಸ್ಕರ ನೀವು ಕಂಪ್ಯೂಟ್ರಲ್ಲಿ ಇನ್ಸರ್ಟ್ ಮಾಡಿದ್ರೆ ಅದು ಏನಾಯಿತು? ಇನ್ಪುಟ್ ಡಿವೈಸ್ ಆಯಿತು. ಇದು ಕಂಪ್ಯೂಟರ್ದು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್. ಫ್ಯಾಕ್ಸ್ ಕೂಡ ಇನ್ಪುಟ್ ಮತ್ತು ಔಟ್ಪುಟ್ ಆಗುತ್ತೆ. ನೀವು ಇಲ್ಲಿ ಕೊಟ್ಟಂಥ ಫ್ಯಾಕ್ಸ್ ಬೇರೆ ಯಾವುದೋ ಒಂದು ಪ್ಲೇಸಲ್ಲಿ ಅದು ಪ್ರಿಂಟ್ ಆಗುತ್ತೆ, ಅದಕ್ಕೆ ಏನು ಕರೀತಾರೆ? ಅದು ಇನ್ಪುಟ್ ಆಯಿತು. ಅವ್ರು ಕೊಟ್ಟಂಥ ಫ್ಯಾಕ್ಸ್ ಇಲ್ಲಿ ಬಂದು ಪ್ರಿಂಟ್ ಆಗುತ್ತೆ, ಇದು ಇಲ್ಲಿ ಏನಾಯ್ತು? ಇದು ಔಟ್ಪುಟ್ ಆಯಿತು. ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ ಇದು. ಆಮೇಲೆ ಮಾಡಮ್ ಆಗಿರಲಿ, ವೆಬ್ ಕ್ಯಾಮ್ ಆಗಿರಲಿ, ಇವೆಲ್ಲ ಏನಿದಾವೆ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಲ್ಲಿ ಬರ್ತದೆ. ಮಾಡಮ್ ಇಂಪಾರ್ಟೆಂಟ್ ಐತೆ ನೋಡಿರಿ, ಮಾಡಮ್ ನೆನ್ಪಿಟ್ಕೊಳ್ರಿ. ಮಾಡಮ್ ಇಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್. ಓಕೆ, ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿರೋದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಈ ಪ್ರತಿಯೊಂದು ಪಾರ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕಂಪ್ಯೂಟರ್ದು ಹಾರ್ಡ್ವೇರ್ಸ್ಗಳ ಬಗ್ಗೆ, ಕೀಬೋರ್ಡ್ಸ್ ಆಗಿರಲಿ, ಮೌಸ್ಗಳ ಬಗ್ಗೆ ಆಗಿರಲಿ, ಪ್ರಿಂಟರ್ಸ್ಗಳ ಬಗ್ಗೆ ಆಗಿರಲಿ. ಪ್ರಿಂಟರ್ಸ್ಗಳಲ್ಲಿ ಹಲವಾರು ಬರ್ತವೆ. ಡ್ರಮ್ ಪ್ರಿಂಟರ್, ಇಂಕ್ಜೆಟ್ ಪ್ರಿಂಟರ್, ಆಮೇಲೆ ಲೇಸರ್ ಪ್ರಿಂಟರ್, ಇವು ಪ್ರತಿಯೊಂದರ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ಲಾಟರ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮಾನಿಟರ್ಸ್ ಬಗ್ಗೆ, ಮೌಸ್ ಆಗಿರಲಿ, ಜಾಯ್ಸ್ಟಿಕ್ ಆಗಿರಲಿ, ಟ್ರ್ಯಾಕ್ ಬಾಲ್ ಆಗಿರಲಿ,
ಸ್ಪೀಕರ್ಸ್ ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿರೋದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹಾರ್ಡ್ವೇರ್ ವಿಡಿಯೋ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.